ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2023 ಡಿಸೆಂಬರ್ ತಿಂಗಳ 30ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷದ ತೃತೀಯದ ತಿಥಿ ಇದೆ, ಅಂದರೆ 3ನೇ ದಿವಸ ಇದು. ಈ ತಿಥಿ ಈ ದಿನ ಬೆಳಿಗ್ಗೆ 7:59 ಇರುತ್ತೆ. ನಂತರ ಚತುರ್ಥಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಆಶ್ಲೇಷ ನಕ್ಷತ್ರ. ಇದು ಈ ದಿನ ರಾತ್ರಿ 4:32 ಇರುತ್ತೆ. ಇನ್ನು ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಬೆಳಿಗ್ಗೆ 9:46 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ವಿಷ್ಕಂಭ ಯೋಗ, ದಿಕ್ಷೂಲೆ ಪೂರ್ವ ದಿಕ್ಕು. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:34 ಬೆಳಿಗ್ಗೆ 11 ಇನ್ನು ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:43 ಬೆಳಿಗ್ಗೆ 8:08 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1:51 ಮಧ್ಯಾಹ್ನ 3:17 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:13 ಬೆಳಿಗ್ಗೆ 9:23 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:02 ಮಧ್ಯಾಹ್ನ 12:44 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಗಿನ ಜಾವ 3:56 5:42 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:41 ಸೂರ್ಯಾಸ್ತ ಸಂಜೆ 5:59. ಇನ್ನು ವಿಶೇಷವಾಗಿ ಈ ದಿನ ಚಂದ್ರನಿಂದ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ 6 ರಾಶಿಯವರಿಗೆ ವಿಶೇಷವಾಗಿ ಚಂದ್ರನ ಬಲ ಇದೆ. ಹಾಗಾಗಿ ಆ 6 ರಾಶಿಯವರು ಯಾರ್ಯಾರು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲ, ಮಕರ ಮತ್ತು ಕುಂಭ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಈ ಎಲ್ಲ ವಿವರಗಳನ್ನು ನಾವು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಶ್ರಮಕ್ಕೆ ಕಾರಕನಾಗಿರುವಂಥವನು, ಕರ್ಮಕ್ಕೆ ಕಾರಕ, ಆಯುಷ್ಯಕ್ಕೂ ಕೂಡ ಕಾರಕನಾಗಿರುವಂಥವನು. ಹಾಗೆ ಕೆಲಸ ಕಾರ್ಯಗಳು ನಿಧಾನವಾಗಿ ನಡೆದರೂ ಕೂಡ, ಮಂದಗತಿಯಲ್ಲಿ ನಡೆದರೂ ಕೂಡ ಸ್ಥಿರವಾದಂತಹ ಒಂದು ಲಾಭವನ್ನು ಕೊಡುತ್ತೆ. ಸ್ಥಿರವಾದ ಫಲಿತಾಂಶ ಬೇಕು ಅನ್ನುವಂಥವರು ಈ ದಿನ ಕೆಲಸಗಳನ್ನು ಆರಂಭ ಮಾಡಬೇಕು. ಅದರಲ್ಲೂ ಈ ಆಧ್ಯಾತ್ಮಿಕ ಸಾಧನೆಗೆ ಈ ದಿನ ತುಂಬ ಸೂಕ್ತವಾಗಿರುವಂಥ ಸಮಯ. ಏಕೆಂದರೆ ಈ ಆಧ್ಯಾತ್ಮಿಕ ಸಾಧನೆಗಳು ನಾವು ಪಡ್ಕೊಳ್ಳುವಂಥ ಒಂದು ಜ್ಞಾನ ಮಾರ್ಗ. ಹಾಗಾಗಿ ನಮ್ಮ ಜೀವಿತದ ಕೊನೆಯ ಅವಧಿಯವರೆಗೂ ಕೂಡ ಈ ಒಂದು ಜ್ಞಾನ ನಮ್ಮ ಜೊತೆಯಲ್ಲೇ ಇರುತ್ತೆ. ಹಾಗಾಗಿ ಈ ಸ್ಥಿರವಾಸರದ ದಿನ ಸ್ಥಿರವಾದ ಕೆಲಸಗಳನ್ನು ಮಾಡಲಿಕ್ಕೆ ತುಂಬ ಅನುಕೂಲ ಇರುವಂಥದ್ದು. ಹಾಗೆ ಕೆಲವರು ಯಂತ್ರ ಮಂತ್ರ ತಂತ್ರ ವಿದ್ಯೆಯನ್ನು ಕಲಿತಾರೆ. ಅದಕ್ಕೂ ಕೂಡ ಈ ದಿನ ಅತ್ಯಂತ ಸೂಕ್ತವಾಗಿರುವಂಥ ದಿನ.
ಹಾಗೆ ಈ ದಿನ ಇರುವಂಥ ಗುರುಹೋರ ಇದು ಕೂಡ ಬಹಳ ಚೆನ್ನಾಗಿದೆ. ಕೆಲವು ಶುಭ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ತುಂಬ ಪ್ರಶಸ್ತವಾಗಿರುವಂಥ ಸಮಯ ಇದು ಈ ದಿನ ಬೆಳಿಗ್ಗೆ 7:33 ಬೆಳಿಗ್ಗೆ 8:29 ಇನ್ನು ಮಧ್ಯಾಹ್ನ 2:11 ಮಧ್ಯಾಹ್ನ 3:08 ಹಾಗೆ ರಾತ್ರಿ 9:08 ರಾತ್ರಿ 10:11 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನೀವು ಯಾವುದೇ ಕೆಲಸಗಳನ್ನು ಆರಂಭ ಮಾಡಿಬಿಟ್ರೆ ಆ ಕೆಲಸಗಳು ನಿಧಾನವಾಗಿ ನಡೆಯುತ್ತೆ, ಫಲಿತಾಂಶಗಳು ಬೇಗ ಸಿಕ್ಕಲ್ಲ. ಹಾಗಾಗಿನೇ ಕೆಲವೊಂದು ತುರ್ತಾಗಿರುವಂಥ ಕೆಲಸ ಕಾರ್ಯಗಳನ್ನು ಈ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ನಿಧಾನವಾಗಿದ್ದರೆ ಆರಂಭ ಮಾಡಿ, ಆದರೆ ಬೇಗ ಫಲಿತಾಂಶ ಬರಬೇಕು, ಬೇಗ ಕೆಲಸಗಳಾಗಬೇಕು ಅಂತಿದ್ದರೆ ಶನಿ ಹೋರಾವನ್ನು ಅವಾಯ್ಡ್ ಮಾಡಿ. ಇದು ಈ ದಿನ ಬೆಳಿಗ್ಗೆ 6:37 ಬೆಳಿಗ್ಗೆ 7:33 ಇನ್ನು ಮಧ್ಯಾಹ್ನ 1:14 ಮಧ್ಯಾಹ್ನ 2:11 ಹಾಗೆ ರಾತ್ರಿ 8:05 ರಾತ್ರಿ 9:08 ಶನಿ ಹೋರ ಇರುವಂಥ ಸಮಯ. ಇದನ್ನು ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಇರುವಂಥ ಕುಜ ಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ಈ ಪೊಲೀಸ್, ಮಿಲಿಟರಿ, ಅಗ್ನಿಶಾಮಕ ದಳ ಹೀಗೆ ಸಾಹಸ ಕೆಲಸಗಳನ್ನು ಮಾಡುವಂಥ ಕೆಲವು ಇಲಾಖೆಗಳೇನಿದೆ ಅಲ್ಲಿ ಕೆಲಸ ಮಾಡುವಂಥವ್ರಿಗೆ ಅತ್ಯುತ್ತಮವಾದಂಥ ಸಮಯ, ಅನುಕೂಲಕರವಾಗಿರುವಂಥ ದಿನ ಇದು. ಹಾಗೆ ಈ ದಿನದಲ್ಲಿ ಈ ನ್ಯಾಯಾಂಗ ಇಲಾಖೆಯಲ್ಲಿ ಯಾವುದೇ ಕೆಲಸ ಕಾರ್ಯಗಳಿದ್ರೂ ಕೂಡ ಅದನ್ನು ಮಾಡಲಿಕ್ಕೆ ಅನುಕೂಲ ಇರುತ್ತೆ. ನಿಮ್ಮ ಪರವಾಗಿ ಈ ದಿನ ಪ್ರತಿಫಲಗಳು ಸಿಕ್ಕುವಂಥ ಸಂದರ್ಭ ಇದೆ. ಹಾಗಾಗಿನೇ ಕುಜ ಹೋರಾದಲ್ಲಿ ಇಂಥ ಕೆಲಸಗಳನ್ನು ಈ ದಿನ ಆರಂಭ ಮಾಡ್ಬೋದು. ಇದು ಈ ದಿನ ಬೆಳಿಗ್ಗೆ 8:30 ಬೆಳಿಗ್ಗೆ 9:27 ಇನ್ನು ಅಪರಾಹ್ನ 3:08 4:05 ಹಾಗೆ ರಾತ್ರಿ 10:12 ರಾತ್ರಿ 11:15 ಕುಜಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಏನಿದೆ ಇದು ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳು ತಟಸ್ಥರಾಗಿರಬೇಕು. ಈ ದಿನ ಇರುವಂಥ ರವಿ ಹೋರಾದಲ್ಲಿ ಯಾವುದೇ ಪ್ರಯಾಣ ಮಾಡಬೇಡಿ, ಯಾವುದೇ ರೀತಿಯ ಭರವಸೆಗಳನ್ನು ಕೂಡ ಕೊಡಬೇಡಿ. ಯಾಕೆಂದರೆ ನಿಮ್ಮ ಪ್ರಯತ್ನಗಳು ನಿಮಗೆ ಅಷ್ಟೊಂದು ಶುಭವನ್ನು ತರಲ್ಲ, ಅನುಕೂಲವನ್ನು ತರಲ್ಲ. ಹಾಗೆ ಯಾವುದೇ ಒಂದು ಸರ್ಕಾರಿ ಕೆಲಸ ಕಾರ್ಯಗಳಾಗಬೇಕಿದ್ರೂ ಕೂಡ ಆದಷ್ಟು ಈ ದಿನ ಇರುವಂಥ ರವಿ ಹೋರಾದಲ್ಲಿ ಮಾಡಬೇಡಿ, ಆರಂಭ ಮಾಡಬೇಡಿ. ಕೆಲಸಗಳು ಅಲ್ಲೇ ನಿಲ್ಲುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ಶನಿವಾರದ ದಿನ ಇರುವಂಥ ರವಿ ಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 9:27 ಬೆಳಿಗ್ಗೆ 10:24 ಇನ್ನು ಅಪರಾಹ್ನ 4:05 ಅಪರಾಹ್ನ 5:02 ಇನ್ನು ರಾತ್ರಿ 11:15 ರಾತ್ರಿ 12:18 ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಇದ್ದರೂ ಕೂಡ ಅದನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಶುಭ ಸಮಯ ಯಾವುದು ಅನ್ನೋಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಪಂಚ ಅಂಗಗಳನ್ನು ನೋಡಬೇಕು, ಪಂಚಾಂಗವನ್ನು ನೋಡಬೇಕು. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವುಗಳನ್ನು ತಿಳ್ಕೊಂಡು ನೀವು ಮುಂದುವರಿಬೇಕು. ಅದನ್ನು ನೋಡಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ ಅಂದರೆ ಪ್ರತಿನಿತ್ಯ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನಾದರೂ ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ನಮ್ಮ ಹಿರಿಯರು ಅನುಸರಣೆ ಮಾಡ್ತಾ ಇದ್ದಂಥ ಈ ವಿಚಾರಗಳನ್ನು ನಾವು ಕೂಡ ಮುಂದುವರಿಸೋಣ, ನಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಕಾಣೋಣ ಅಂತ ಹೇಳ್ತಾ, ಇನ್ನು ಬಹಳ ವಿಶೇಷವಾಗಿ ಈ ದಿನ ಸಂಕಷ್ಟಹರ ಚತುರ್ಥಿ ಇರುವಂಥ ದಿನ. ಬಂಧುಗಳೇ, ಈ ದಿನ ಬೆಳಿಗ್ಗೆ 7:59 ಚತುರ್ಥಿಯ ತಿಥಿ ಆರಂಭ ಆಗುತ್ತೆ. ಹಾಗಾಗಿನೇ ಈ ದಿನ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡುವಂಥದ್ದು ಇದೆ. ಈ ದಿನ ಚಂದ್ರೋದಯ ಆಗುವಂಥ ಸಮಯ ರಾತ್ರಿ 9:07. ಹಾಗಾಗಿ ಈ ದಿನ ಉಪವಾಸ ಇರುವಂಥವರು ರಾತ್ರಿ 9:07 ಇದ್ದು ತೀರ್ಥ ಪ್ರಸಾದಾದಿಗಳನ್ನು ಸ್ವೀಕಾರ ಮಾಡಿ ನಂತರದಲ್ಲಿ ನಿಮ್ಮ ಉಪವಾಸವನ್ನು ಕೈ ಬಿಡಬಹುದು. ಇನ್ನು ನಾಳೆ ಬಹಳ ವಿಶೇಷ ಅಂತ ಹೇಳಿದ್ರೆ ಈ ವರ್ಷದ ಕೊನೆಯ ದಿನ ಅಂದರೆ 2023 ಕೊನೆಯ ದಿನ. ಈ ದಿನದಂದು ಗುರು ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಹೊಸ ವರ್ಷದಲ್ಲಿ ವಿಶೇಷವಾದಂತಹ ಫಲಗಳನ್ನು ಕಾಣುವಂಥ ರಾಶಿಯವರು ಕೂಡ ಇದ್ದಾರೆ. ಹಾಗಾಗಿ ಗುರು ವಕ್ರತ್ಯಾಗವನ್ನು ನಾಳೆ ಮಾಡ್ತಾನೆ. ಇನ್ನು ಬುಧ ಕೂಡ ಈ 2ನೇ ತಾರೀಕು ಮಂಗಳವಾರ ವಕ್ರತ್ಯಾಗವನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ಒಂದು ರೀತಿಯಲ್ಲಿ ಗುರುಬಲ ಬರುವಂಥದ್ದು. ಏಕೆಂದರೆ ಗುರುವಿನ ಶಕ್ತಿ ಜೊತೆಗೆ ಈ ಬುಧನ ಜ್ಞಾನ ಬಹಳ ವಿಶೇಷವಾಗಿ ಲಭ್ಯವಾಗುತ್ತೆ ಈ ವರ್ಷದ ಆರಂಭದಲ್ಲೇ.
ಹಾಗೆ ನಮ್ಮ ವೀಕ್ಷಕ ಬಂಧುಗಳು ಕೆಲವು ಪ್ರಶ್ನೆಗಳನ್ನು ಈ ನೆನ್ನೆಯ ಸಂಚಿಕೆಯಲ್ಲಿ ಕೇಳಿದ್ದಾರೆ. ಅದರಲ್ಲೂ ಶ್ರೀನಿವಾಸ್ ಅನ್ನುವಂಥವರು ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಬಹಳ ವಿಶೇಷವಾಗಿ ಮಿಥುನ ರಾಶಿ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಮಿಥುನ ರಾಶಿಯವರಿಗೆ ಶನಿ ನವಮ ಸ್ಥಾನದಲ್ಲಿ ಇರುವಂಥವನು, 9ರ ಸ್ಥಾನ. ಹಾಗಾಗಿನೇ ನಿಮಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ. ಆರೋಗ್ಯ ಚೆನ್ನಾಗಿದೆ, ಆದರೆ ಹಣಕಾಸಿನ ಪರಿಸ್ಥಿತಿಗಳು ಚೆನ್ನಾಗಿರಲ್ಲ ನಿಮಗೆ. ಇನ್ನು ನೀವು ನೀಡಿರುವಂಥ ಹುಟ್ಟಿದ ದಿನಾಂಕ ಏನಿದೆ ಅದು 3/1/23 ಅಂತ ಹೇಳಿದ್ದೀರಿ. ಹಾಗಾಗಿ ಹುಟ್ಟಿದ ದಿನಾಂಕ ಸರಿ ಇಲ್ಲ. ಸಮಯ ಇದನ್ನು ನಿಖರವಾಗಿ ತಿಳಿಸಿದ್ರೆ ಮತ್ತೊಮ್ಮೆ ನಿಮ್ಮ ಈ ಜಾತಕವನ್ನು ಪರಿಶೀಲನೆ ಮಾಡಿ ನಿಮಗೆ ಬಂದಿರುವಂತಹ ಆರ್ಥಿಕ ಸಂಕಷ್ಟಗಳು ಹೇಗೆ ಬಂದಿದೆ, ಇದನ್ನು ಪರಿಹಾರ ಮಾಡಿಕೊಳ್ಳುವಂಥ ವಿಚಾರಗಳು ಹೇಗೆ ಅನ್ನುವಂಥದ್ದನ್ನು ತಿಳಿಸೋಣ. ಇನ್ನು ಸವಿತಾ ಅವರು ನಿನ್ನೆ ಮತ್ತೆ ಈ ದಿನ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಏನಂತ ಹೇಳಿದ್ರೆ ಮದುವೆಯ ವಿಚಾರ, ಇನ್ನು ಜಾತಕದ ಹೊಂದಾಣಿಕೆಯ ವಿಚಾರದಲ್ಲಿ. ಹಾಗಾಗಿ ನೆನ್ನೆಯ ಸಂಚಿಕೆಯಲ್ಲೇ ನಿಮ್ಮ ಈ ಜಾತಕದ ವಿವರಗಳನ್ನು ತಿಳಿಸಿದೆ. ಬಹುಶಃ ನೀವು ನೆನ್ನೆಯ ಸಂಚಿಕೆಯನ್ನು ಸಂಪೂರ್ಣವಾಗಿ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ. ಅದನ್ನು ಒಮ್ಮೆ ಕೇಳಿಸ್ಕೊಳ್ಳಿ, ಅದರಲ್ಲಿ ನಿಮಗೆ ಉತ್ತರ ಈಗಾಗಲೇ ಸಿಕ್ಕಿದೆ. ಇನ್ನು ಶೋಭಾ ಇವರು ನಿಮ್ಮ ಕುಟುಂಬದ ಸಮಸ್ಯೆಯ ಬಗ್ಗೆ ಹೇಳಿದ್ದೀರಿ. ಆಸ್ತಿ ವಿಚಾರಕ್ಕೆ ಜಗಳ ಆಗ್ತಾ ಇದೆ ಅಂತ ಹೇಳಿ ಕೂಡ ತಿಳಿಸ್ತಾ ಇದ್ದೀರಿ. ಆದರೆ ನಿಮ್ಮ ಜನ್ಮ ವಿವರವನ್ನು ನೀಡಿಲ್ಲ. ಅಂದರೆ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಸ್ಥಳ ಇದನ್ನು ನಿಖರವಾಗಿ ನೀಡಿದ್ರೆ ನಿಮಗೆ ಬರ್ತಾ ಇರುವಂಥ ಈ ಕಷ್ಟಗಳು ಯಾಕಾಗಿ ಬಂದಿದೆ, ಇದಕ್ಕೆ ಏನು ಪರಿಹಾರ ಇದೆ ಅನ್ನುವಂಥದ್ದನ್ನು ತಿಳಿಸ್ಬೋದು. ಜೊತೆಗೆ ನೀವು ಸದ್ಯಕ್ಕೆ ವಾಸ ಮಾಡ್ತಾ ಇರುವಂಥ ಈ ಮನೆಯ ಮುಖ್ಯ ದ್ವಾರ ಯಾವ ದಿಕ್ಕಿಗಿದೆ, ಅಂದರೆ ಯಾವ ದಿಕ್ಕಿಗೆ ನಿಮ್ಮ ಮೇನ್ ಡೋರ್ ಇದೆ ಅನ್ನುವಂಥದ್ದನ್ನು ತಿಳಿಸಿ. ಇದರಲ್ಲೂ ಕೂಡ ಕೆಲವೊಮ್ಮೆ ವಾಸ್ತು ದೋಷಗಳಿದ್ರೂ ಈ ಸಮಸ್ಯೆಗಳು ಬರ್ತಾ ಇರುತ್ತೆ. ಇದನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೂ ಕೂಡ ಪರಿಹಾರವನ್ನು ಸೂಚಿಸ್ಬೋದು. ಇನ್ನು ಬಿಂದು KS ಅನ್ನುವಂಥವ್ರು ಮತ್ತು ಉಷಾ ರಮೇಶ್ ಇವರು ಈ ಶುಕ್ರವಾರದ ದಿನ ಗುರುಪುಷ್ಯ ಯೋಗ ಹೇಗೆ ಬರುತ್ತೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದೀರಿ. ಆದರೆ ನಾವು ಗುರುಪುಷ್ಯ ಯೋಗ ಇರುವಂಥ ಸಮಯ ಮೊನ್ನೆಯ ದಿನ ರಾತ್ರಿ 1:04 ಬೆಳಿಗ್ಗೆ 6:11 ಗುರುಪುಷ್ಯ ಯೋಗ ಇರುತ್ತೆ ಅಂತ ಹೇಳಿದ್ವಿ. ಯಾಕೆಂದರೆ ಈ ಸೂರ್ಯೋದಯ ಆಗುವಂಥದ್ದು 6:40. ಈ ಗುರುಪುಷ್ಯ ಯೋಗ ಮುಕ್ತಾಯ ಆಗುವಂಥದ್ದು 6:11. ಹಾಗಾಗಿ ಸೂರ್ಯೋದಯದಿಂದ ಸೂರ್ಯೋದಯದವರೆಗೆ ಒಂದು ದಿನ ಅಂತ ಹೇಳಿ ಲೆಕ್ಕಾಚಾರ ಮಾಡಿದಾಗ ಈ ಒಂದು 6:11 ಏನಿದೆ ಅದು ಗುರುವಾರಕ್ಕೆ ಹೋಗುತ್ತೆ. ಹಾಗಾಗಿ ಗುರುವಾರದ ದಿನ ಪುಷ್ಯ ನಕ್ಷತ್ರ ಇದ್ದಿದ್ದರಿಂದ ಶುಕ್ರವಾರ ಪ್ರಾತಃ ಕಾಲದವರೆಗೂ ಕೂಡ ಈ ಗುರುಪುಷ್ಯ ಯೋಗ ಇತ್ತು ಅನ್ನುವಂಥ ವಿಚಾರವನ್ನು ತಿಳಿಸಿದ್ವಿ. ಆದರೆ ನೀವು ಸಮಯವನ್ನು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ. ಹಾಗಾಗಿ ಶುಕ್ರವಾರದ ದಿನ ಗುರುಪುಷ್ಯ ಯೋಗ ಬರಲ್ಲ. ಗುರುವಾರದ ದಿನ ಮಾತ್ರ ಪುಷ್ಯ ನಕ್ಷತ್ರ ಬಂದಿದ್ರೆ ಅದು ಸೂರ್ಯೋದಯದ ಒಳಗೆ ಏನಾದರೂ ಇದ್ದರೆ ಅದು ಗುರುಪುಷ್ಯ ಯೋಗಕ್ಕೆ ಬೀಳತ್ತೆ ಅನ್ನುವಂಥ ವಿಚಾರವನ್ನು ತಮಗೆ ತಿಳಿಸ್ತಾ, ಇನ್ನು ವೀಣಾ ಸುಧೀಂದ್ರ ಇವರು ಜನವರಿ 5 ಕಾರ್ ಡೆಲಿವರಿಯನ್ನು ತೆಗೆದುಕೊಳ್ಬಹುದಾ ಅಂತ ಹೇಳಿ ಕೇಳ್ತಾ ಇದ್ದೀರಿ. ಈ ಕಾರನ್ನು ಯಾರ ಹೆಸರಿನಲ್ಲಿ ತೆಗೆದುಕೊಳ್ತಾ ಇದ್ದೀರಿ ಅನ್ನುವಂಥ ವಿಚಾರವನ್ನು ನೀವು ತಿಳಿಸಿ, ಆಮೇಲೆ ನೋಡೋಣ. ಇಲ್ಲ ಅಂತ ಹೇಳಿದ್ರೆ ಜನವರಿ 14 ನೀವು ಕಾಯುವಂಥದ್ದು ತುಂಬ ಉತ್ತಮ. ಹಾಗಾಗಿ ಬಂಧುಗಳೇ, ನಿಮ್ಮ ಪ್ರಶ್ನೆಗಳು, ನಿಮ್ಮ ಜಿಜ್ಞಾಸೆಗಳು ಅಥವಾ ನಿಮ್ಮ ಸಲಹೆಗಳು ಯಾವುದೇ ರೀತಿಯಲ್ಲಿದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಕಮೆಂಟ್ ಮಾಡಿ ತಿಳಿಸಿ. ಹಾಗಾಗಿ ನಿಮ್ಮ ಒಂದು ಅನಿಸಿಕೆಗೆ, ನಿಮ್ಮ ಒಂದು ಪ್ರಶ್ನೆಗಳಿಗೆ ನಿಖರವಾದ ಉತ್ತರವನ್ನು ಹೇಳಲಿಕ್ಕೂ ಕೂಡ ನಮಗೆ ಸಾಧ್ಯ ಆಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ, ಇನ್ನು ಬಂಧುಗಳೇ, ಈ ದಿನ ವಿಶೇಷವಾಗಿ ಸಂಕಷ್ಟಹರ ಚತುರ್ಥಿ ಇರುವಂಥ ದಿನ. ಅದರಲ್ಲೂ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಪ್ರತಿ ತಿಂಗಳಲ್ಲಿ ಕೃಷ್ಣ ಪಕ್ಷದಲ್ಲಿ ಬರುವಂಥ 4ನೇ ದಿನ ಏನಿದೆ ಚತುರ್ಥಿ, ಆ ದಿನ ಸಂಕಷ್ಟಹರ ಗಣಪತಿಯ ವ್ರತವನ್ನು ಆಚರಣೆ ಮಾಡುವಂಥದ್ದು ಇದೆ. ಇದು ತುಂಬ ಪವಿತ್ರವಾದಂತಹ ಚತುರ್ಥಿ ದಿನ. ಹಾಗಾಗಿನೇ ಉತ್ತರ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಶ್ರದ್ಧಾ ಭಕ್ತಿಗಳಿಂದ ಗಣಪತಿಯನ್ನು ಆರಾಧನೆ ಮಾಡುವಂಥ ದಿನ ಇದು, ಚತುರ್ಥಿಯ ದಿನ. ಹಾಗೆ ನಮಗೆ ಯಾವುದೋ ರೀತಿಯಲ್ಲಿ ಸಂಕಷ್ಟಗಳು ಬರುತ್ತೆ. ಕೆಲವು ಪೂರ್ವ ಜನ್ಮದಲ್ಲಿ ಮಾಡಿರುವಂಥ ಕರ್ಮಗಳಿಂದ ಬರುವಂಥ ಕಷ್ಟಗಳಿರ್ಬೋದು, ಈ ಜನ್ಮದಲ್ಲಿ ತಿಳಿಯದೆಯೋ ಮಾಡಿರುವಂಥ ಕಷ್ಟಗಳಿರ್ಬೋದು. ಅದನ್ನು ನಾವು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಪ್ರತಿ ತಿಂಗಳು ಬರುವಂಥ ಈ ಸಂಕಷ್ಟಹರ ಗಣಪತಿಯ ಚತುರ್ಥಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಹಿರಿಯರು ಹೇಳಿದ್ದಾರೆ. ನಮ್ಮ ಧರ್ಮಶಾಸ್ತ್ರಗಳಲ್ಲೂ ಕೂಡ ಈ ಒಂದು ಸಂಕಷ್ಟಹರ ಚತುರ್ಥಿ ಬಹಳ ವಿಶೇಷವಾಗಿ ಉಲ್ಲೇಖ ಆಗಿರುವಂಥದ್ದು. ಹಾಗಾಗಿ ಕಷ್ಟಗಳನ್ನು ನಿವಾರಿಸುವಂಥ ಗಣಪತಿಯನ್ನು ಆರಾಧನೆ ಮಾಡುವಂಥ ದಿನ ಇದು. ಹಾಗೆ ಈ ದಿನ ಪ್ರಾತಃ ಕಾಲ ಎದ್ದು ಸ್ನಾನಾದಿ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ಗಣಪತಿಗೆ ಈ ದಿನ ಗರಿಕೆಯಿಂದ ಅರ್ಚನೆಯನ್ನು ಮಾಡಬೇಕು. ಮೋದಕವನ್ನು ನೈವೇದ್ಯವಾಗಿ ಸಮರ್ಪಣೆ ಮಾಡಬೇಕು. ಹಾಗಾಗಿ ಈ ದಿನ ಉಪವಾಸ ಇರುವಂಥವ್ರಿಗೆ ವಿಶೇಷ ಫಲಗಳು ಸಿಕ್ಕತ್ತೆ. ಕೆಲವರಂತೂ ನಿರ್ಜಲ ಉಪವಾಸ ಮಾಡುವಂಥ ಒಂದು ಕ್ರಮವನ್ನು ಅನುಸರಣೆ ಕೂಡ ಮಾಡ್ತಾ ಇದ್ದಾರೆ.
ಹಾಗೆ ಈ ದಿನ ಕೃಷ್ಣ ಪಕ್ಷದ ಚತುರ್ಥಿಯ ದಿನ ರಾತ್ರಿ ಚಂದ್ರನನ್ನ ದರ್ಶನ ಮಾಡಿದ ನಂತರವೇ ಸಂಕಷ್ಟಹರ ಗಣಪತಿ ಪೂಜೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಅನ್ನುವಂಥ ಒಂದು ನಿಯಮ ಕೂಡ ಇದೆ. ಹಾಗಾಗಿ ಈ ವ್ರತವನ್ನ ಯಾರು ಜೀವನದಲ್ಲಿ ಕಷ್ಟಗಳನ್ನ ಎದುರಿಸ್ತಾ ಇದ್ದಾರೆ, ಕಷ್ಟಗಳಿಂದಲೇ ಅವರ ಜೀವನ ಕಳೆದು ಹೋಗ್ತಾ ಇದೆ, ಅಂಥವರು ವಿಶೇಷವಾಗಿ ಈ ಗಣಪತಿಯ ವ್ರತವನ್ನ ಆಚರಣೆ ಮಾಡಬೇಕು. ಹಾಗೆ ಈ ಗಣಪತಿಯನ್ನ ಕೆಲವರು ಶಾಸ್ತ್ರೋಕ್ತವಾಗಿ ಈ ದಿನ ಪೂಜೆ ಮಾಡುವಂಥದ್ದು ಕೂಡ ಇದೆ. ಅಂದ್ರೆ ಗಣಪತಿಯ ಪೂಜೆ ನೈವೇದ್ಯ ನಂತರ ಆರತಿಯನ್ನ ಮಾಡಿದ ನಂತರದಲ್ಲಿ ವೇದ ಮಂತ್ರಗಳನ್ನ, ಮಂತ್ರಪುಷ್ಪವನ್ನ, ಚಮಕ, ರುದ್ರಾದಿಗಳನ್ನ ಪಠಣೆ ಮಾಡುವಂಥವರು ಕೂಡ ಇದ್ದಾರೆ. ಹಾಗಾಗಿ ಈ ತಿಂಗಳಿಗೆ ಒಂದರಂತೆ ಇರುವಂಥ ವ್ರತ ಕಥೆಯನ್ನು ಕೂಡ ಓದಬೇಕು ಅನ್ನುವಂಥ ಒಂದು ನಿಯಮ ಇದೆ. ಹಾಗಾಗಿ ಈ ದಿನ ಶ್ರದ್ಧಾ ಭಕ್ತಿಗಳಿಂದ ಸಂಕಷ್ಟಹರ ಗಣಪತಿಯನ್ನ ಯಾರು ಆರಾಧನೆ ಮಾಡ್ತಾರೆ ಅವರಿಗೆ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ. ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಸಿಕ್ಕತ್ತೆ. ಅದರಲ್ಲೂ ಉಪವಾಸ ವ್ರತವನ್ನ ಕೈಗೊಂಡ್ರಂತೂ ಮನೋಕಾಮನೆಗಳು ಕ್ಷಣಾರ್ಧದಲ್ಲಿ ಈಡೇರುತ್ತೆ ಅನ್ನುವಂಥ ನಂಬಿಕೆ ಇದೆ. ಆದ್ರಿಂದಲೇ ಈ ಸಂಕಷ್ಟಹರ ಗಣಪತಿಯ ಚತುರ್ಥಿಯನ್ನ ಈ ದಿನ ಆಚರಣೆ ಮಾಡಿ ಗಣಪತಿಯ ದರ್ಶನ ಮಾಡ್ಕೊಳ್ಳಿ. ಹಾಗೆ ತಮ್ಮ ಎಲ್ಲ ಕಷ್ಟಗಳನ್ನ, ಸಂಕಷ್ಟಗಳನ್ನ ಗಣಪತಿ ನಿವಾರಣೆ ಮಾಡಲಿ. ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯಪೂರ್ಣವಾದಂತಹ ಬದುಕನ್ನ ತಮಗೆ ಅನುಗ್ರಹಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಬುಧ ಹಿಮ್ಮುಖ ಚಲನೆಯನ್ನ ಆರಂಭ ಮಾಡಿದ್ದಾನೆ. ಹಾಗಾಗಿ ಧನುರಾಶಿಯಿಂದ ವೃಶ್ಚಿಕ ರಾಶಿಯಲ್ಲಿ ವಕ್ರಿ ಬುಧನ ಒಂದು ಚಲನೆ ಆಗ್ತಾ ಇದೆ. ಹಾಗಾಗಿನೇ ಈ ಬುಧನ ಗೋಚಾರ ಫಲಗಳು ಹೇಗಿರುತ್ತೆ, ಯಾರಿಗೆ ತುಂಬ ಸಂತೋಷ ಇದೆ ಅನ್ನುವಂಥ ವಿಚಾರಗಳನ್ನು ಇಲ್ಲಿ ನೋಡಬೇಕಾಗತ್ತೆ. ಹಾಗೆ ಗ್ರಹಗಳ ರಾಜಕುಮಾರ ಅಂತಲೇ ಕರೆಯುವಂಥದ್ದು ಈ ಬುಧನನ್ನ. ಹಾಗಾಗಿ ಈ 28ನೇ ತಾರೀಕು ಡಿಸೆಂಬರ್ನಲ್ಲಿ ಹಿಮ್ಮುಖ ಚಲನೆಯನ್ನು ಆರಂಭ ಮಾಡಿರುವಂತಹ ಬುಧ ಅನೇಕ ರಾಶಿಯವರ ಜೀವನದಲ್ಲಿ ಸಂತೋಷವನ್ನು ಮೂಡಿಸ್ತಾನೆ, ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚು ಲಾಭವನ್ನು ತರಿಸ್ತಾನೆ. ಆದರೆ ಕೆಲವರ ಬದುಕಿನಲ್ಲಿ ಈ ವ್ಯಾಪಾರದಲ್ಲಿ ಅಥವಾ ವ್ಯವಹಾರ, ಈ ಚಟುವಟಿಕೆಗಳೇನಿದೆ ಇದರಲ್ಲಿ ಮಾತಿನಲ್ಲಿ ಆಗುವಂತಹ ಅನರ್ಥಗಳಿಂದ ಹೆಚ್ಚು ನಷ್ಟಗಳನ್ನು ಉಂಟು ಮಾಡ್ತಾನೆ. ಹಾಗಾಗಿನೇ ಯಾರ ಬದುಕಿನಲ್ಲಿ ಬುಧ ಸಂತೋಷವನ್ನು ಉಂಟು ಮಾಡ್ತಾನೆ ಅನ್ನುವಂಥ ವಿಚಾರಗಳನ್ನು ನೋಡೋಣ. ಇಲ್ಲಿ ಎಲ್ಲ ಗ್ರಹಗಳಿಗೂ ಕೂಡ ತನ್ನದೇ ಆದಂಥ ಒಂದು ಮಹತ್ವ ಇದೆ. ಅದರಲ್ಲೂ ಈ ಗ್ರಹಗಳ ರಾಜಕುಮಾರ ಅಂತ ಹೇಳೇ ಕರೆಯುವಂಥ ಬುಧನನ್ನ ಬಹಳ ವಿಶೇಷವಾಗಿ ನಮ್ಮ ಜಾತಕದಲ್ಲಿ ಪರಿಗಣಿಸಬೇಕಾಗತ್ತೆ. ಏಕೆಂದರೆ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸವನ್ನು ತರುವಂಥವನು ಬುಧ, ನಮ್ಮಲ್ಲಿ ಒಂದು ಮಾತಿನ ಶಕ್ತಿಯನ್ನ ತರುವಂಥವನು ಬುಧ. ಹಾಗೆ ಯಾವುದೇ ರೀತಿಯ ವ್ಯವಹಾರಗಳಲ್ಲಿ ಹೆಚ್ಚಿನ ರೀತಿಯ ಲಾಭವನ್ನು ತರುವಂಥವನು ಬುಧ. ಇನ್ನು ನಮ್ಮ ಗೆಳೆತನ ಆಗಲಿ, ಸ್ನೇಹ ಆಗಲಿ, ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳಲ್ಲಾಗಲಿ ಹೆಚ್ಚಿನ ಲಾಭ ಬರಬೇಕು ಅಂತ ಹೇಳಿದ್ರೆ ಬುಧನನ್ನು ನಾವು ಜಾತಕದಲ್ಲಿ ನೋಡಬೇಕು. ಹಾಗಾಗಿ ಬುಧ ಧನುರಾಶಿಯಲ್ಲಿ ನೇರ ಚಲನೆಯಲ್ಲಿ ಇರುವಂಥವನು. ಆದರೆ ಇದ್ದಕ್ಕಿದ್ದ ಹಾಗೆ ಈ ಡಿಸೆಂಬರ್ 28ನೇ ತಾರೀಕು ವೃಶ್ಚಿಕ ರಾಶಿಗೆ ವಕ್ರ ಚಲನೆಯನ್ನು ಆರಂಭ ಮಾಡಿಬಿಟ್ಟಿದ್ದಾನೆ. ಇದು ಈ ಜನವರಿ 2ನೇ ತಾರೀಕಿನವರೆಗೆ ಇರುವಂಥದ್ದು. ಆ ದಿನ ಬುಧ ವಕ್ರತ್ಯಾಗವನ್ನು ಮಾಡ್ತಾನೆ. ಹಾಗಾಗಿ ಈ ಹಿಮ್ಮುಖ ಚಲನೆ ಬಹಳ ಮಟ್ಟಿಗೆ ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ಈ ಧನುರ್ಮಾಸದಲ್ಲಿ ಹಿಮ್ಮುಖ ಚಲನೆಯನ್ನ ಆರಂಭ ಮಾಡಿರುವಂತಹ ಬುಧ ಯಾವ ಯಾವ ರಾಶಿಯವರ ಜೀವನದಲ್ಲಿ ಬೆಳಕನ್ನು ಮೂಡಿಸ್ತಾನೆ ಅನ್ನುವಂಥದ್ದನ್ನು ನೋಡೋಣ. ಮೊದಲನೇದಾಗಿ ಧನುರಾಶಿಯವರಿಗೆ ಬುಧನ ಹಿಮ್ಮುಖ ಚಲನೆ ಬಹಳ ಲಾಭವನ್ನು ನೀಡುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಮುಖ್ಯವಾಗಿ ಈ ಒಂದು ಸಮಯದಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿ ಇರುತ್ತೆ. ಹಾಗೆ ವ್ಯಾಪಾರ ವ್ಯವಹಾರಗಳನ್ನು ವಿಸ್ತರಣೆ ಮಾಡಬೇಕು ಅನ್ನುವಂಥ ಹಂಬಲ ಜಾಸ್ತಿ ಇರುತ್ತೆ. ಹಾಗಾಗಿ ಬಹಳ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸುವಂಥ ಒಂದು ನಿರ್ಧಾರವನ್ನು ಕೈಗೊಳ್ತೀರಿ. ಹಾಗೆ ಉತ್ತಮರ ಸಹವಾಸ ಮಾಡುವಂಥದ್ದು, ಗೆಳೆತನಕ್ಕೆ ತುಂಬ ಆದ್ಯತೆಯನ್ನು ಕೊಡುವಂಥ ಸಮಯ ಕೂಡ. ಹಾಗೆ ಈ ಪ್ರಯಾಣ, ವಿದೇಶಕ್ಕೆ ಹೋಗುವಂಥ ಅವಕಾಶಗಳು ಇವೆಲ್ಲ ನಿಮಗೆ ಒಳ್ಳೆಯ ಲಾಭವನ್ನು ತರುತ್ತೆ. ಒಟ್ಟಾರೆ ಈ ಬುಧನ ಈ ವಕ್ರ ಚಲನೆ ಏನಿದೆ ಅದರಲ್ಲೂ ವೃಶ್ಚಿಕ ರಾಶಿಯಲ್ಲಿರುವಂಥ ಬುಧನ ಈ ಪ್ರಭಾವ ಬಹಳ ವಿಶೇಷವಾಗಿ ನಿಮ್ಮ ಹಣಕಾಸಿನ ವ್ಯವಹಾರಗಳ ಮೇಲೆ ಇರುತ್ತೆ. ತುಂಬ ಲಾಭ ಉಂಟಾಗುವಂಥದ್ದು, ಹಾಗೆ ಹೆಚ್ಚು ಉಳಿತಾಯ ಮಾಡುವಂಥ ಸಂದರ್ಭಗಳು ಕೂಡ ನಿಮಗಿರುತ್ತೆ. ಇನ್ನು ಮೇಷರಾಶಿಯವರಿಗೆ ಬಹಳ ವಿಶೇಷವಾಗಿ ಈ ಬುಧನ ವಕ್ರ ಚಲನೆ ಏನಿದೆ ಇದು ಅಷ್ಟಮದಲ್ಲಿ ಇರುತ್ತೆ. ಹಾಗಾಗಿನೇ ಈ ಸಂದರ್ಭ ನಿಮಗೆ ಉತ್ತಮವಾದಂತಹ ಅವಕಾಶಗಳನ್ನು ಒದಗಿಸ್ಕೊಡುವಂಥದ್ದು. ಉದ್ಯೋಗ ಬದಲಾವಣೆ ಮಾಡ್ತೀರಿ, ಉದ್ಯೋಗದಲ್ಲಿ ಉನ್ನತ ಮಟ್ಟವನ್ನು ಹೇರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ.
ಇನ್ನು ವೇತನ ಹೆಚ್ಚಳ ಆಗ್ಬೋದು, ನಿಮ್ಮ ಪ್ಯಾಕೇಜ್ ಬಹಳ ಚೆನ್ನಾಗಿ ನಿಮಗೆ ಸಿಕ್ಕತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಎಂದೂ ಕಂಡರಿಯದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮ ಅವಕಾಶಗಳು ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ನಿಮಗೆ ಸುಲಭವಾದಂಥ ಒಂದು ಮಾರ್ಗ ಸಿಕ್ಕತ್ತೆ. ಹಿರಿಯರ ಒಂದು ಮಾರ್ಗದರ್ಶನ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಈ ಕಷ್ಟಗಳಿಂದ ಮುಕ್ತಿ ಸಿಕ್ಕುವಂತಹ ಸಂದರ್ಭ ಕೂಡ, ಅಂದರೆ ಯಾವುದೇ ರೀತಿಯಲ್ಲಿ ನೀವು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಕಷ್ಟಪಡ್ತಾ ಇದ್ರೆ ಮೇಷರಾಶಿಯವರಿಗೆ ಒಮ್ಮಿಂದೊಮ್ಮೆಲೆ ಮುಕ್ತಿ ಸಿಕ್ಕತ್ತೆ. ಹಾಗೆ ಒಳ್ಳೆಯ ಬುದ್ಧಿಶಕ್ತಿ ಇರುವಂಥದ್ದು, ಆಲೋಚನಾ ಶಕ್ತಿ ಚೆನ್ನಾಗಿರುತ್ತೆ. ಏನು ಮಾತಾಡಬೇಕು, ಏನು ತೀರ್ಮಾನ ತೆಗೆದುಕೊಳ್ಬೇಕು, ಭವಿಷ್ಯಕ್ಕೆ ಬೇಕಾಗಿರುವಂಥ ವಿಚಾರಗಳಲ್ಲಿ ಯಾವ ರೀತಿಯ ಯೋಜನೆಗಳನ್ನು ರೂಪಿಸಿಕೊಳ್ಬೇಕು ಅನ್ನುವಂಥ ಒಂದು ಪ್ರಬುದ್ಧವಾದಂತಹ ಮಾನಸಿಕ ಸ್ಥಿತಿ ನಿಮಗಿರುತ್ತೆ. ಹಾಗೆ ತುಂಬ ಸಂತೋಷ ಇರುವಂತಹ ಸಮಯ ಇದು. ದಾಂಪತ್ಯ ಜೀವನ ಕೂಡ ಚೆನ್ನಾಗಿರುತ್ತೆ. ಅದೇ ರೀತಿಯಲ್ಲಿ ತುಂಬ ಎನರ್ಜೆಟಿಕ್ ಆಗಿ ಕೆಲಸ ಮಾಡುವಂಥ ಸಂದರ್ಭಗಳಿದೆ. ಹಾಗೆ ಮೀನ ರಾಶಿಯವರಿಗೆ ಈ ಬುಧನ ಹಿಮ್ಮುಖ ಚಲನೆ ಏನಿದೆ ಅದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿನ ಸಂತೋಷವನ್ನು ಹೆಚ್ಚಿಸುವಂಥದ್ದು. ಹಾಗಾಗಿ ನಿಮ್ಮ ಕುಟುಂಬ ಜೀವನ ಬಹಳ ಚೆನ್ನಾಗಿರುತ್ತೆ. ಜೊತೆಗೆ ಕುಟುಂಬದಲ್ಲಿರುವಂತಹ ಸಮಸ್ಯೆಗಳೇನಿದೆ ಅದನ್ನು ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಪರಿಹಾರ ಮಾಡಿಕೊಳ್ಳಿಕ್ಕೂ ಅವಕಾಶಗಳು ಸಿಕ್ಕತ್ತೆ. ಹಾಗಾಗಿ ಹಣಕಾಸಿನ ನಿರ್ವಹಣೆ ಚೆನ್ನಾಗಿ ಆಗಬೇಕು. ಅದಕ್ಕಾಗಿ ತಜ್ಞರ ಸಲಹೆಯನ್ನು ಪಡ್ಕೊಳ್ತೀರಿ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಇದ್ದಕ್ಕಿದ್ದ ಹಾಗೆ ಬರುವಂಥ ಒಂದು ಅಡೆತಡೆಗಳೇನಿದೆ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಶಕ್ತಿ ಸಾಮರ್ಥ್ಯ ನಿಮಗೆ ಬಹಳಷ್ಟು ಚೆನ್ನಾಗಿರುತ್ತೆ. ಇನ್ನು ಬಹಳ ವಿಶೇಷವಾಗಿ ಕೌಟುಂಬಿಕ ವಿಚಾರಗಳಲ್ಲಿ ತುಂಬ ಅವಮಾನ ಆಗಿದ್ರೆ ಅಥವಾ ಅಪಮಾನಗಳಾಗ್ತಾ ಇದ್ರೆ, ಏನೋ ಒಂದು ಸಂಕಷ್ಟ ಅನ್ನುವಂಥದ್ದು ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ಹಾಗೆ ಕುಟುಂಬದವರೇ ಸೇರಿ ಮಾಡುವಂಥ ವ್ಯಾಪಾರ ವ್ಯವಹಾರಗಳೇನಿದೆ ಅದು ಉನ್ನತ ಹಂತವನ್ನು ತಲುಪುವಂಥ ಒಂದು ಪ್ರಗತಿಯಲ್ಲಿರುತ್ತೆ. ಹಾಗಾಗಿನೇ ನೀವು ಶ್ರಮ ಪಟ್ಟಷ್ಟು ಒಳ್ಳೆಯ ಫಲಗಳನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಸೋಮಾರಿಗಳಾಗಬೇಡಿ. ಕೆಲಸ ಕಾರ್ಯಗಳಲ್ಲಿ ಬಹಳ ವಿಶೇಷವಾಗಿ ಮುತುವರ್ಜಿಯಿಂದ ನೀವು ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಈ ಕಷ್ಟಗಳಿಂದ ಪಾರಾಗಲಿಕ್ಕೆ ಒಳ್ಳೆಯ ಅವಕಾಶಗಳು ನಿಮಗೆ ಸಿಕ್ಕತ್ತೆ. ಅಪರೂಪದ ಅವಕಾಶ ನಿಮಗೆ ಸಿಕ್ಕುವಂಥದ್ದು. ಇದನ್ನು ಮಾತ್ರ ನೀವು ಕೈ ಬಿಡಬೇಡಿ. ಇನ್ನು ಮಿಥುನ ರಾಶಿಯವರಿಗೆ ಈ ಬುಧನ ಒಂದು ವಕ್ರ ಚಲನೆ ಏನಿದೆ ಅದು ನಿಮ್ಮ ಆರೋಗ್ಯ ಸಮಸ್ಯೆಯನ್ನ ನಿವಾರಣೆ ಮಾಡುತ್ತೆ. ಯಾವುದೇ ರೀತಿಯ ಸಮಸ್ಯೆಗಳಿರಲಿ, ಅದರಲ್ಲೂ ಬಹಳ ಮುಖ್ಯವಾಗಿ ಆರೋಗ್ಯ ಸಮಸ್ಯೆಯನ್ನ ನೀವು ಎದುರಿಸ್ತಾ ಇದ್ರೆ ಅದಕ್ಕೆ ಸೂಕ್ತವಾದಂತಹ ಒಂದು ಪರಿಹಾರ ಸಿಕ್ಕತ್ತೆ. ಒಳ್ಳೆ ವೈದ್ಯರು ಸಿಗ್ತಾರೆ, ಔಷಧೋಪಚಾರಗಳು ನಿಮಗೆ ಹಿಡಿಸತ್ತೆ. ಹಾಗಾಗಿನೇ ಆರೋಗ್ಯ ಚೇತರಿಕೆಯ ಹಂತದಲ್ಲಿದ್ದು ಕೆಲವು ಕೆಲಸಗಳನ್ನ ಬಹಳ ಮುತುವರ್ಜಿಯಿಂದ ಮಾಡುವಂತಹ ಒಂದು ಆಸಕ್ತಿಯನ್ನು ತೋರಿಸ್ತೀರಿ. ಹಾಗೆ ಈ ವ್ಯಾಪಾರದ ವಿಸ್ತರಣೆಗೆ ಇದು ಸಕಾಲ ನಿಮಗೆ. ಹಾಗಾಗಿ ಸ್ವಂತ ಬಿಸಿನೆಸ್ ಮಾಡುವಂಥವ್ರು ನೀವು ಏನು ಆಲೋಚನೆ ಮಾಡ್ತಾ ಇದ್ದೀರಿ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಒಂದು ಪ್ರಯತ್ನ ಮಾಡಿ. ಇದರಿಂದ ನಿಮಗೆ ಹೆಚ್ಚು ಲಾಭ ಸಿಕ್ಕತ್ತೆ. ಕುಟುಂಬದಲ್ಲೂ ಕೂಡ ತುಂಬಾ ಸಂತೋಷ ಹೆಚ್ಚಾಗುವಂಥ ಸಮಯ ನಿಮಗೆ. ಹಾಗೆ ಮಿಥುನ ರಾಶಿಯವರಿಗೆ 6ರ ಮನೆಯಲ್ಲಿ ಈ ಬುಧನ ವಕ್ರಚಲನೆ ಇರುವಂತಹ ಸಂದರ್ಭ. ಹಾಗಾಗಿ ಯಾವುದೇ ಒಂದು ಪ್ರಯತ್ನದಲ್ಲೂ ಕೂಡ ಜಯಭೇರಿಯನ್ನು ಬಾರಿಸ್ತೀರಿ. ಹಾಗೆ ನಿಮ್ಮ ಉದ್ಯಮ, ನಿಮ್ಮ ವ್ಯಾಪಾರ ಅಥವಾ ನಿಮ್ಮ ಉದ್ಯೋಗ ಇದರಲ್ಲಿ ಬಹಳ ಹೆಸರನ್ನು ಮಾಡ್ತೀರಿ. ಒಳ್ಳೆಯ ಖ್ಯಾತಿ ನಿಮಗೆ ಸಿಕ್ಕುವಂಥದ್ದು. ಹಾಗೆ ಫಲವತ್ತಾದಂತಹ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಅವಕಾಶಗಳು ಸಿಕ್ಕತ್ತೆ. ಒಟ್ಟಾರೆ ನೀವು ಸಫಲರಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಬಂಧುಗಳೇ, ಈ 4 ರಾಶಿಯವರು ಬುಧನ ಈ ವಕ್ರ ಚಲನೆ ಏನಿದೆ ಇದರಿಂದ ಹೆಚ್ಚು ಲಾಭಗಳನ್ನು ಪಡ್ಕೊಳ್ಳುವಂಥವ್ರು. ಹಾಗಾಗಿ ಬರುವಂಥ ಅವಕಾಶಗಳನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ. ಇನ್ನು ನಿಮ್ಮ ಹಣಕಾಸಿನ ವಿಚಾರಗಳು, ನಿಮ್ಮ ತೀರ್ಮಾನಗಳು, ಹಾಗೆ ನಿಮ್ಮ ಮಾತು, ನಿಮ್ಮ ಒಪ್ಪಂದ, ನಿಮ್ಮ ಅಗ್ರಿಮೆಂಟ್ ಇರ್ಬೋದು, ಇದೆಲ್ಲವೂ ಕೂಡ ಯಶಸ್ವಿಯಾಗಲಿಕ್ಕೆ ಹಲವಾರು ಸನ್ನಿವೇಶಗಳು ನಿಮಗೆ ಒದಗಿ ಬರುತ್ತೆ. ಅದನ್ನು ನೀವು ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಅನುಸರಣೆ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಒಳ್ಳೆಯ ಫಲ ಸಿಕ್ಕತ್ತೆ. ಇನ್ನು ಉಳಿದ ರಾಶಿಯವರಿಗೆ ಬುಧನಿಂದ ಸಾಕಷ್ಟು ಪ್ರಮಾಣದಲ್ಲಿ ಒಳ್ಳೆಯದೇ ಆಗುತ್ತೆ. ಕೆಲವರಿಗೆ ಮಿಶ್ರ ಫಲಗಳಿರುತ್ತೆ, ಕೆಲವರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತೆ. ಅದನ್ನು ನಾವು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಇಲ್ಲಿ 4ನೇ ಮನೆಯಲ್ಲಿ ಚಂದ್ರ ಇದ್ದರೆ ಈ ಆಲೋಚನೆಗಳಲ್ಲಿ ಸ್ಥಿರತೆ ಇರಲ್ಲ. ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ನಿಗಾ ಇರಲ್ಲ. ಕಾನ್ಸಂಟ್ರೇಷನ್ ಕಡಿಮೆ ಇರುವಂಥ ಸಂದರ್ಭ ಜಾಸ್ತಿ ಇದೆ. ಹಾಗೆ ಈ ದಿನದಲ್ಲಿ ಸ್ನೇಹ ಸಂಬಂಧವನ್ನು ಗಟ್ಟಿಗೊಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದು ಪ್ರಯತ್ನಗಳನ್ನು ಮಾಡ್ತೀರಿ. ಆದರೆ ಪ್ರಯತ್ನ ಅಷ್ಟೊಂದು ಫಲವನ್ನು ನೀಡಲ್ಲ. ಆದರೂ ಕೂಡ ಅದನ್ನು ಮುಂದುವರಿಸುವಂಥದ್ದು ಸೂಕ್ತ. ಇನ್ನು ಈ ದಿನ ಅನಗತ್ಯ ಕಾರ್ಯಗಳತ್ತ ಮನಸ್ಸು ಹೋಗುವಂಥದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ. ಚಂಚಲವಾದಂಥ ಮನಸ್ಸು, ಅದನ್ನು ಹಿಡಿದಿಟ್ಕೊಳ್ಳುವಂಥದ್ದೇ ಈ ದಿನ ಸ್ವಲ್ಪ ಕಷ್ಟವಾಗುತ್ತೆ.
ಹಾಗೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನಡುವೆ ಕೂಡ ಕೆಲವೊಂದು ವಿಚಾರಗಳಿಗಾಗಿ ಕಿರಿಕಿರಿಗಳಾಗುವಂಥ ಸಾಧ್ಯತೆಗಳಿದೆ. ಮಾತಿಗೆ ಮಾತು ಈ ದಿನ ಬಹಳ ವಿಪರೀತವಾಗುತ್ತೆ. ಹಾಗೆ ಜಗಳ ಆಡುವಂಥ ಸಂದರ್ಭಗಳು ಕೂಡ ಉದ್ಭವ ಆಗುತ್ತೆ. ಇನ್ನು ಈ ದಿನ ನೀರನ್ನು ಕಂಡರೆ ಸ್ವಲ್ಪ ಭಯ, ಜಲಭೀತಿ ಇರುವಂಥ ಒಂದು ಸಂದರ್ಭ ಇದು. ಹಾಗಾಗಿ ಮೇಷರಾಶಿಯವರಿಗೆ ಸಾಮಾನ್ಯವಾಗಿ ನೀರು ಅಂದರೆ ಭಯ. ಈ ದಿನ ಅಂಥ ಭಯದ ವಾತಾವರಣ ಕೂಡ ಇರುವಂಥದ್ದು ಇದೆ. ಹಾಗೆ ಈ ದಿನ ಯಾರನ್ನೋ ಮೆಚ್ಚಿಸಲಿಕ್ಕೆ ಕೆಲಸ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ನಿಮಗಾಗಿ ನೀವು ಕೆಲಸ ಮಾಡಿಕೊಳ್ಳಲ್ಲ, ಬೇರೆಯವರಿಗಾಗಿ ಕೆಲಸ ಮಾಡಬೇಕು, ನಿಮ್ಮ ಕೆಲಸವನ್ನು ಅವರು ನೋಡಬೇಕು, ಹೊಗಳಬೇಕು ಅನ್ನುವಂಥ ವಿಚಾರಗಳು ತಲೆ ತುಂಬಿಕೊಂಡಿರುತ್ತೆ. ಆದರೆ ಈ ದಿನ ಅಂಥ ಪ್ರಯತ್ನಗಳಲ್ಲಿ ಅಷ್ಟೊಂದು ಫಲಗಳು ಸಿಕ್ಕಲ್ಲ. ಹಾಗೆ ನಿಮ್ಮ ಮಾತಿಗೆ ಕೂಡ ಮನೆಯಲ್ಲಿ ವಿರೋಧಗಳು ಕಂಡುಬರುತ್ತೆ. ಹಾಗಾಗಿ ಸ್ವಲ್ಪ ನಿಶ್ಚಿಂತರಾಗಿ ಇರಬೇಕು. ಯಾವುದಕ್ಕೂ ಹೆಚ್ಚು ಮಾನ್ಯತೆ ಕೊಡಬೇಡಿ, ಯಾರ ಅಭಿಪ್ರಾಯವನ್ನು ಕೂಡ ಪರಿಗಣಿಸಬೇಡಿ. ಈ ದಿನ ಭಗವಂತನ ಆರಾಧನೆಯಲ್ಲಿ ಹೆಚ್ಚು ಸಮಯವನ್ನು ವಿನಿಯೋಗ ಮಾಡುವಂಥದ್ದು ಬಹಳ ಸೂಕ್ತ. ಹಾಗೆ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಇನ್ನು ಭಕ್ತಿಯಿಂದ ನೀವು ಶನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮ್ಮ ಹೊಂದಾಣಿಕೆಯ ಮನೋಭಾವ ಏನಿದೆ ಅದು ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರ ಚಟುವಟಿಕೆಗಳಲ್ಲಿ ಈ ದಿನ ತುಂಬ ಅಡ್ಜಸ್ಟಿಂಗ್ ನೇಚರ್ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ. ಹಾಗೆ ಈ ದಿನ ಎಲ್ಲರ ಜೊತೆಯಲ್ಲಿ ನಿಮ್ಮ ವರ್ತನೆ ಬಹಳ ಸಹಜತೆಯಿಂದ ಕೂಡಿರುವಂಥದ್ದು. ತುಂಬ ಪ್ರಾಕ್ಟಿಕಲ್ ಆಗಿರ್ತೀರಿ ಈ ದಿನದಲ್ಲಿ. ಹಾಗಾಗಿ ಯಾವುದೇ ಊಹೆಗೆ, ಯಾವುದೇ ಕಲ್ಪನೆಗೆ, ಯಾವುದೇ ಕನಸಿಗೂ ಕೂಡ ಈ ದಿನ ಅವಕಾಶ ಇರಲ್ಲ. ಹಾಗಾಗಿ ಒಂದು ರಿಯಾಲಿಟಿ ಏನಿದೆಯೋ ಅದಕ್ಕಾಗಿ ಹೆಚ್ಚು ಮಹತ್ವವನ್ನು ಕೊಡುವಂಥವ್ರು. ಹಾಗೆ ಈ ದಿನ ಆಸ್ತಿಯ ವಿಚಾರದಲ್ಲಿ ಯಾವುದೇ ರೀತಿಯ ಪ್ರಯತ್ನಗಳಿದ್ದರೆ ಅದು ಒಳ್ಳೆಯ ಫಲವನ್ನು ಕೊಡುತ್ತೆ. ಅದರಲ್ಲೂ ಪಿತ್ರಾರ್ಜಿತವಾಗಿ ಬರಬೇಕಾಗಿರುವಂಥ ಆಸ್ತಿ, ಇದರ ಬಗ್ಗೆ ಯಾವುದೇ ತಂಟೆ ತಕರಾರುಗಳಿದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಏನೋ ಒಂದು ದಾರಿ ಸಿಕ್ಕತ್ತೆ, ಒಂದು ಪರಿಹಾರ ನಿಮಗೆ ಲಭ್ಯವಾಗುತ್ತೆ. ಹಾಗೆ ಈ ದಿನ ನಿಮ್ಮದೇ ಆದಂತಹ ಕಾರ್ಯದಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಳ್ತೀರಿ. ಹಾಗಾಗಿ ಒಂದು ಕೆಲಸ ಆರಂಭ ಮಾಡಿದ್ರೆ ಅದರಲ್ಲೇ ಕಳೆದು ಹೋಗ್ತೀರಿ, ಅದೇ ನಿಮಗೆ ಸರ್ವಶ್ರೇಷ್ಠವಾಗಿರುವಂಥದ್ದು. ಹಾಗಾಗಿ ಈ ದಿನ ಊಟ, ತಿಂಡಿ, ನಿದ್ದೆ ಇದರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ, ಕೆಲಸದ ಬಗ್ಗೆ ತುಂಬ ಆಸಕ್ತಿ ಇರುತ್ತೆ. ವರ್ಕೋಹಾಲಿಕ್ಕಾಗಿ ಕೆಲಸ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ವೃತ್ತಿ ಕ್ಷೇತ್ರದಲ್ಲಿ ನಿಮಗೆ ಉತ್ತಮವಾದಂಥ ಒಂದು ಸಹಕಾರ ಸಿಕ್ಕತ್ತೆ. ನಿಮ್ಮ ಸಹೋದ್ಯೋಗಿಗಳಾಗಲಿ ಅಥವಾ ನಿಮ್ಮ ಮೇಲಧಿಕಾರಿಗಳಾಗಲಿ ಉತ್ತಮವಾದಂಥ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡುವಂಥದ್ದು ಇದೆ. ಇನ್ನು ಈ ದಿನ ಯಾವುದೇ ಒಂದು ಮಾತಿಗೆ ಮಾತು ಕೊಟ್ಟು ಸುಮ್ಮನಾಗ್ಬಿಡುವಂಥದ್ದು ಬಹಳ ಉತ್ತಮ. ಹಾಗಾಗಿ ಮಾತನ್ನು ಮುಂದುವರಿಸಬೇಡಿ, ನಿಮ್ಮ ಅಭಿಪ್ರಾಯವನ್ನು ಹೇಳಿ ನೀವು ತಟಸ್ಥರಾಗುವಂಥದ್ದು ಬಹಳ ಸೂಕ್ತ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ವಿಚಾರಗಳನ್ನು ಮರೆಮಾಚಲಿಕ್ಕೆ ಪ್ರಯತ್ನ ಮಾಡಬೇಡಿ, ರಹಸ್ಯವಾಗಿ ಏನನ್ನು ಮಾಡಲಿಕ್ಕೆ ಹೋಗಬೇಡಿ, ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ, ಬಹಳ ವಿಶೇಷ ಫಲ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಅದರಲ್ಲೂ ಈ ಹಣಕಾಸಿನ ವ್ಯವಸ್ಥೆಯಲ್ಲಿ ಈ ದಿನ ಸ್ವಲ್ಪ ಗೊಂದಲ ಇರುವಂಥದ್ದು. ಹಾಗೆ ಈ ಹಣದ ವ್ಯವಹಾರಗಳಲ್ಲಿ ಸ್ವಲ್ಪ ಚಿಂತೆಗೆ ಅವಕಾಶ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಕೊಟ್ಟ ಹಣ ವಾಪಸ್ ಬರಲ್ಲ, ಹಾಗಾಗಿ ಸಾಲ ಸೋಲ ಮಾಡುವಂಥ ಪರಿಸ್ಥಿತಿಗಳು ಬರಬಹುದು. ಹಾಗೆ ಈ ದಿನ ನಿಮ್ಮ ಒಂದು ಪ್ಲ್ಯಾನಿಂಗ್ ಏನಿದೆ ಅದು ಕೂಡ ನಿಮ್ಮ ಆದಾಯವನ್ನು ಮೀರುವಂಥದ್ದಾಗುತ್ತೆ. ಹಾಗಾಗಿ ಆದಾಯಕ್ಕಿಂತ ಖರ್ಚು ಜಾಸ್ತಿ ಆಗುವಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ಈ ದಿನದಲ್ಲಿ ಯಾವ ಒಂದು ಪ್ರಾಪಂಚಿಕ ಸುಖದಲ್ಲೂ ಕೂಡ ಆಸಕ್ತಿ ಕಡಿಮೆ ಇರುವಂಥ ಸಂದರ್ಭ ಇದೆ. ಹಾಗಾಗಿ ಈ ದಿನ ಕೆಲಸಗಳಲ್ಲಿ ಆಸಕ್ತಿ ಇಲ್ಲ. ಇನ್ನು ಯಾವುದೇ ರೀತಿಯ ಕೌಟುಂಬಿಕ ಜೀವನದಲ್ಲೂ ಕೂಡ ನಿರಾಸಕ್ತಿ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ನಿಮಗೆ ಒಂದು ಉತ್ತೇಜನ ಇರಬೇಕು, ಒಂದು ಮೋಟಿವೇಶನ್ ಇರಬೇಕು. ಇದಕ್ಕಾಗಿ ಕೆಲವರ ಆದರ್ಶ ಜೀವನಗಳನ್ನು ನೀವು ಸ್ಮರಿಸ್ಕೊಳ್ಳುವಂಥದ್ದು ಬಹಳ ಉತ್ತಮ. ಹಾಗಾಗಿ ನಿಮಗೆ ಅಂತ ರೋಲ್ ಮಾಡೆಲನ್ನು ಯಾರನ್ನು ನೀವು ಇಟ್ಕೊಂಡಿದ್ದೀರಿ, ಯಾರನ್ನು ಅನುಸರಣೆ ಮಾಡ್ತಾ ಇದ್ದೀರಿ, ಅವರ ಜೀವನವನ್ನು ಒಮ್ಮೆ ಜ್ಞಾಪಿಸ್ಕೊಳ್ಳಿ. ಅವರು ಕಷ್ಟಪಟ್ಟು ಏರಿ ಬಂದಂತಹ ಒಂದು ದಾರಿ ಯಾವ ರೀತಿಯಲ್ಲಿ ನಿಮಗೆ ಅನುಕೂಲ ಆಗಿದೆ ಅನ್ನೋವಂಥದ್ದನ್ನು ಕಲ್ಪನೆ ಮಾಡಿಕೊಳ್ಬೇಕು.
ಹಾಗಾಗಿ ಈ ದಿನ ನಿಮಗೆ ನೀವು ಸ್ವಯಂ ಮೋಟಿವೇಟ್ ಮಾಡಿಕೊಳ್ಳುವಂಥ ಪ್ರಸಂಗಗಳು ಒದಗಿ ಬರುತ್ತೆ, ಅದನ್ನು ಅನುಸರಣೆ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಎಲ್ಲರ ಜೊತೆಯಲ್ಲಿ ಸಂತೋಷದಿಂದ ಇರಬೇಕು ಅನ್ನುವಂಥ ಮನಸ್ಥಿತಿ ಇದೆ. ಆದರೆ ಈ ಕೆಲವರ ಸಣ್ಣ ಮನಸ್ಸು ನಿಮಗೆ ತುಂಬ ಕಿರಿಕಿರಿಯನ್ನು ಉಂಟು ಮಾಡುತ್ತೆ. ಹಾಗಾಗಿನೇ ಈ ದಿನ ಬಹಳ ನಿರ್ಲಿಪ್ತರಾಗಿ ಇರುವಂಥದ್ದು. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ, ಈ ದಿನ ನಿಮ್ಮ ಸ್ವಾರ್ಥವನ್ನು ಬಿಟ್ಟು ಕೆಲಸ ಮಾಡ್ತೀರಿ, ಬೇರೆಯವ್ರಿಗಾಗಿ ಮಾಡ್ತೀರಿ. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳುವಂಥವ್ರು ಬಹಳ ಬಹಳ ಕಡಿಮೆ ಮಂದಿ ಇದ್ದಾರೆ. ಹಾಗಾಗಿನೇ ಈ ದಿನ ಜೀವನದಲ್ಲಿ ಸ್ವಲ್ಪ ಬೇಸರ ಕೂಡ ಆಗುವಂಥದ್ದಿದೆ. ಆದರೆ ಭಗವಂತ ನಿಮ್ಮ ಕೈ ಬಿಟ್ಟಿಲ್ಲ. ಅದಕ್ಕಾಗಿಯೇ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಈ ದಿನ ಭಗವಂತನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ನಿಮ್ಮ ದ್ವೇಷ, ಅಸೂಯೆ, ಶತ್ರುತ್ವ ಇಂಥದ್ದನ್ನು ಮರೆಯುವಂಥ ದಿನ. ಏಕೆಂದರೆ ಎಲ್ಲರೊಂದಿಗೂ ಕೂಡ ನಗ್ನಗ್ತಾ ಇರ್ತೀರಿ. ಹೊಂದಾಣಿಕೆಯ ಮನೋಭಾವ ಬಹಳ ಚೆನ್ನಾಗಿದೆ. ಹಾಗೆ ಈ ದಿನ ಸಮಯಕ್ಕೆ ಸರಿಯಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸುವಂಥ ಒಂದು ನಿರ್ಧಾರ ಇದೆ. ಹಾಗಾಗಿ ಮನಸ್ಸಿದ್ದರೆ ಮಾರ್ಗ ಅನ್ನುವಂಥ ವಿಚಾರಗಳೇನಿದೆ, ಅದು ಈ ದಿನ ನಿಮಗೆ ಹೆಚ್ಚಿನ ಕೆಲಸಗಳನ್ನು ಮಾಡಲಿಕ್ಕೆ ಪ್ರೇರೇಪಿಸುತ್ತೆ. ಹಾಗೆ ಈ ದಿನ ವಿನಾಕಾರಣ ಆರಂಭ ಆಗುವಂಥ ಒಂದು ವಾಗ್ವಾದ ದ್ವೇಷಕ್ಕೆ ಪರಿಣಮಿಸುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ನಿಮ್ಮ ಸಹೋದರ ಸಹೋದರಿಯರ ಜೊತೆಯಲ್ಲಿ ಯಾವುದೇ ರೀತಿಯ ಆರ್ಗ್ಯುಮೆಂಟ್ಗೆ ಈ ದಿನ ಹೋಗಬೇಡಿ. ಸ್ವಲ್ಪ ನಿಮ್ಮನ್ನು ನೀವು ನಿಯಂತ್ರಣ ಮಾಡಿಕೊಳ್ಬೇಕು ಮಾತಿನಲ್ಲಿ. ಹಾಗೆ ಈ ದಿನ ಹೂಡಿಕೆಯ ವಿಚಾರ, ಒಂದು ಇನ್ವೆಸ್ಟ್ಮೆಂಟ್ ವಿಚಾರದಲ್ಲೂ ಕೂಡ ಹೆಚ್ಚಿನ ಲಾಭ ಇರುತ್ತೆ. ಕುಟುಂಬದಲ್ಲಿ ಸಂತೋಷ ಇದೆ, ಕುಟುಂಬಸ್ಥರ ಬೆಂಬಲ ಇದೆ. ಹಾಗೆ ಈ ಹಣಕಾಸಿನ ವಿಚಾರದಲ್ಲಿ ಕುಟುಂಬದಿಂದಲೇ ನಿಮಗೆ ಹಣದ ನೆರವು ಸಿಕ್ಕುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಉತ್ತಮವಾದಂಥ ಭೋಜನ ಇದೆ, ವಿಶ್ರಾಂತಿ ಇದೆ, ಮನಸ್ಸಿಗೆ ಆನಂದ, ಮನರಂಜನೆ ಇವೆಲ್ಲವೂ ಕೂಡ ಒದಗಿ ಬರುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಎಂದೆಂದೂ ಕಾಣದಂತಹ ಒಂದು ಅಪರೂಪದ ಸನ್ನಿವೇಶವನ್ನು ಈ ದಿನ ಎದುರು ನೋಡ್ತಾ ಇದ್ದೀರಿ. ಹಾಗಾಗಿ ಅಂತಹ ಸನ್ನಿವೇಶ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಅದು ಯಾವುದೇ ರೀತಿಯ ಸನ್ನಿವೇಶ ಆಗಿದ್ದರೂ ಕೂಡ ಮನಸ್ಸಿಗೆ ಸಮಾಧಾನ ಇರುತ್ತೆ. ನಿಮ್ಮ ಪ್ರಯತ್ನ 100ಕ್ಕೆ 100ರಷ್ಟು ಯಶಸ್ವಿಯಾಗುತ್ತೆ. ಹಾಗೆ ಈ ದಿನ ನಿಮಗೆ ಉಪಕಾರ ಯಾರು ಮಾಡಿದ್ದಾರೆ ಅಂಥವರಿಗೆ ಪ್ರತಿ ಉಪಕಾರ ಮಾಡುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗಾಗಿ ಈ ಥ್ಯಾಂಕ್ಸ್ ಗಿವಿಂಗ್ ಅನ್ನೋವಂಥ ಒಂದು ಭರ್ಜರಿ ಈವೆಂಟ್ ಏನಿದೆ, ಅದು ಆದ್ಯತೆಯ ಮೇರೆಗೆ ನೀವು ಪರಿಗಣಿಸುವಂಥದ್ದು ಇದೆ. ಹಾಗೆ ಈ ದಿನ ನಿಮಗೆ ಈ ಧಾರ್ಮಿಕ ವಿಚಾರಗಳಲ್ಲಿ, ಆಧ್ಯಾತ್ಮಿಕ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿ ಇರುತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಬೇಗ ನಿಮಗೆ ಬೇಸರವನ್ನು ತರಿಸುತ್ತೆ. ಉತ್ಸಾಹ ತರಿಸ್ಬೇಕು, ಸಂತೋಷ ತರಿಸ್ಬೇಕು, ಆದರೆ ಬೇಸರ ಮಾಡುವಂಥ ಸಾಧ್ಯತೆಗಳಿದೆ. ಏಕೆಂದರೆ ಈ ಆರಂಭಿಕ ಅಡೆತಡೆಗಳಿಂದ ಕೆಲಸಗಳು ಸಕಾಲಕ್ಕೆ ಆರಂಭ ಆಗಲ್ಲ. ಹಾಗೆ ಈ ದಿನ ಕೆಲಸಗಳ ಫಲಿತಾಂಶ ಕೂಡ ನಿಮಗೆ ಅಷ್ಟೊಂದು ತೃಪ್ತಿಯನ್ನು ತರಲ್ಲ. ಹಾಗಾಗಿನೇ ಬೇಸರ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ. ಹಾಗೆ ದೇಹ ಪೀಡೆ ಕೂಡ ಅಧಿಕವಾಗಿ ಇರುತ್ತೆ. ದೇಹ ಆಲಸ್ಯ, ಆರೋಗ್ಯ ಸರಿ ಇಲ್ಲ, ಮನಸ್ಸು ಸರಿ ಇಲ್ಲ. ಹಾಗಾಗಿ ಯಾವುದೇ ಕೆಲಸಗಳನ್ನು ಆರಂಭ ಮಾಡಲಿಕ್ಕೂ ಮೀನಮೇಷ ಎಣಿಸುವಂಥದ್ದು ಈ ದಿನ ಇರುತ್ತೆ. ಹಾಗೆ ಈ ದಿನ ಕೆಲಸ ಕಾರ್ಯಗಳು ವಿಳಂಬ ಆಗೋದ್ರಿಂದ ಖರ್ಚುಗಳು ಕೂಡ ಜಾಸ್ತಿ ಆಗುವಂಥದ್ದು ಇದೆ. ಇನ್ನು ಅನಿವಾರ್ಯವಾಗಿ ಪ್ರಯಾಣ ಮಾಡಬೇಕಾದಂಥ ಸಂದರ್ಭ ಬರುತ್ತೆ. ಅದಕ್ಕೆ ಇಷ್ಟ ಇಲ್ಲ ನಿಮಗೆ, ಆದರೂ ಕೂಡ ಬಲವಂತಕ್ಕಾದ್ರೂ ನೀವು ಪ್ರಯಾಣವನ್ನು ಮಾಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಕೌಟುಂಬಿಕ ವಿಚಾರಗಳಲ್ಲಿ ಸ್ವಲ್ಪ ಕಷ್ಟಗಳನ್ನು ಎದುರಿಸುವಂಥ ಸಂದರ್ಭ ಇದೆ. ಕೆಲವೊಂದು ವಿಚಾರಗಳನ್ನು ಎಲ್ಲೂ ಕೂಡ ಹೇಳಿಕೊಳ್ಳಲಾಗದಂಥ ಪರಿಸ್ಥಿತಿ, ಬಿಸಿ ತುಪ್ಪ ಇದ್ದಾಗಿ ಅಂಥ ಒಂದು ಸ್ಥಿತಿಯನ್ನು ನೀವೇ ಅನುಭವಿಸ್ತೀರಿ. ನೀವೇ ಕೊರಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮಗೆ ಸಿಗಬೇಕಾದಂಥ ವಸ್ತುವಾಗಲಿ ವ್ಯಕ್ತಿಯಾಗಲಿ ಸಕಾಲಕ್ಕೆ ಸಿಕ್ಕಲ್ಲ. ಹಾಗಾಗಿನೇ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಫಲ ಅಷ್ಟಕ್ಕಷ್ಟೇ ಇರುವಂಥದ್ದು, ಮಿಶ್ರ ಫಲಗಳಿರುವಂಥ ದಿನ ಇದು. ಹಾಗಾಗಿ ಈ ದಿನ ನಿಮ್ಮ ವ್ಯವಹಾರಗಳಿಂದ ಯಾವುದೇ ರೀತಿಯ ತೊಂದರೆಗಳಾಗ್ತಾ ಇದೆ ಅನ್ನೋವಂಥದ್ದು ನಿಮ್ಮ ಗಮನಕ್ಕೆ ಬಂದರೆ ಅಲ್ಲಿಗೆ ನಿಲ್ಲಿಸ್ಬಿಡಿ, ತಟಸ್ಥರಾಗಿದ್ಬಿಡಿ. ಯಾವುದೇ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಬೇಡಿ. ಇರುವಂಥ ಕೆಲಸಗಳನ್ನೇ ಮಾಡುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ಗಣಪತಿ ನಿಮ್ಮ ವಿಘ್ನಗಳನ್ನು ನಿವಾರಣೆ ಮಾಡ್ತಾನೆ. ಅದರಲ್ಲೂ ಈ ಸಂಕಷ್ಟಹರ ಗಣಪತಿಯ ವ್ರತ ಏನಿದೆ, ಇದರಲ್ಲಿ ನೀವು ಪಾಲ್ಗೊಳ್ಳಿ.
ಗಣಪತಿಯನ್ನು ಆರಾಧನೆ ಮಾಡಿ, ಗರಿಕೆಗಳನ್ನು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಬಹಳ ಯಶಸ್ವಿಯಾಗಿ ಮುಗಿಸ್ತೀರಿ. ಏಕೆಂದರೆ ಮನಸ್ಸಿಗೆ ತರುವಂಥ ಆನಂದ, ಮನಸ್ಸಿಗೆ ಬರುವಂಥ ನೆಮ್ಮದಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸುತ್ತೆ. ಹಾಗೆ ಈ ದಿನ ಕೆಟ್ಟವರ ಸಹವಾಸದಿಂದ ಹೇಗೆ ಪಾರಾಗಬೇಕು ಅನ್ನುವಂಥ ಒಂದು ಮಾರ್ಗೋಪಾಯ ನಿಮಗೆ ಸಿಕ್ಕತ್ತೆ. ಅವರನ್ನು ಬಹಳ ಚೆನ್ನಾಗಿ ಅವಾಯ್ಡ್ ಮಾಡ್ತೀರಿ. ಅಂಥ ಒಂದು ಬುದ್ಧಿಶಕ್ತಿ ಚೆನ್ನಾಗಿದೆ. ಹಾಗೆ ಈ ದಿನ ಕೆಲವೊಂದು ಸಮಸ್ಯೆಗಳಿಗೆ ತರ್ಕಬದ್ಧವಾಗಿ ಮಾತಾಡುವಂಥ ಒಂದು ವಿಚಾರ ಕೂಡ ಇದೆ. ಬಹಳ ಲ್ಯಾಟ್ರಲ್ ಥಿಂಕಿಂಗ್ ಇರುವಂಥ ದಿನ ನಿಮಗೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ವಿಚಾರಗಳಿಗೆ ನೀವು ಪ್ರತಿಕ್ರಿಯೆಯನ್ನು ನೀಡುವಂಥ ಅಗತ್ಯ ಇಲ್ಲ. ಮೌನವಾಗಿದ್ಬಿಡಿ. ಮೌನ ಸಮ್ಮತಿ ಸೂಚಕಂ ಅಂತ ಹೇಳ್ತಾರಲ್ಲ, ಆ ರೀತಿ ಮೌನವಾಗಿದ್ದರೆ ನೀವು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಂತಾಗತ್ತೆ. ಒಂದು ವೇಳೆ ಏನಾದರೂ ಮಾತು ಶುರು ಆದರೆ ಅಲ್ಲಿಗೆ ಮಾತು ಸೇರುತ್ತೆ. ಅಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆಗಳಾಗುತ್ತೆ. ಹಾಗಾಗಿನೇ ಹೆಚ್ಚು ಸಮಯ ಮೌನದಿಂದ ಇರುವಂಥದ್ದು ಬಹಳ ಉತ್ತಮ. ಹಾಗೆ ಈ ದಿನ ನಿಮಗೆ ನಿಮ್ಮ ಒಂದು ಅನಿಸಿಕೆಯಂತೆ, ಆಸೆಯಂತೆ ಅವಕಾಶಗಳು ಸಿಕ್ಕತ್ತೆ. ಅಂಥದ್ದನ್ನು ಬಹಳ ಸಮರ್ಥವಾಗಿ ಬಳಸ್ಕೊಳ್ತೀರಿ. ಆದರೆ ಕೆಲವೊಬ್ಬರು ನಿಮ್ಮ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಕೆಲವೊಂದು ಕಪ್ಪು ಚುಕ್ಕಿಯನ್ನು ಹುಡುಕುವಂಥದ್ದು ಇದೆ. ಅದರಲ್ಲಿ ಏನೋ ದೋಷಗಳಿದೆ ಅಂತ ಹೇಳಿ ಎತ್ತಿ ತೋರಿಸುವಂಥ ಒಂದು ಪ್ರಯತ್ನದಲ್ಲಿರ್ತಾರೆ. ಅವರು ನಿಮ್ಮ ಹಿತಶತ್ರುಗಳು. ಅಂಥವರ ಮಾತಿಗೆ ಈ ದಿನ ಮಾನ್ಯತೆಯನ್ನು ಕೊಡಬೇಡಿ. ಇನ್ನು ಬಹಳ ವಿಶೇಷವಾಗಿ ಹೊರಗಿನ ವ್ಯಕ್ತಿಗಳಿಂದ, ಅಪರಿಚಿತ ವ್ಯಕ್ತಿಗಳಿಂದ ಯಾವುದೇ ರೀತಿಯ ಮಾತುಕತೆ, ಯಾವುದೇ ರೀತಿಯ ಈ ದೋಷಾರೋಪಣೆಗಳು ಬಂದರೂ ಕೂಡ ಅದನ್ನು ಮನಸ್ಸಿಗೆ ಹಾಕ್ಕೊಳ್ಬೇಡಿ. ಹಾಗಾಗಿ ಈ ದಿನ ನಿಮ್ಮ ಕೋಪವನ್ನು ತಾತ್ಕಾಲಿಕವಾಗಾದರೂ ಕೂಡ ಕಡಿಮೆ ಮಾಡಿಕೊಳ್ಳಿ. ಸ್ವಲ್ಪ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮುಂದುವರಿರಿ. ಯಾವುದೂ ಕೂಡ ನಿಮಗೆ ಘಾಸಿಯಾಗಲ್ಲ. ಈ ದಿನದಲ್ಲಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಬಹಳ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಇದೆ. ಇದರಿಂದನೇ ಕೆಲಸಗಳಿಂದ ಹೆಚ್ಚು ಲಾಭವನ್ನು ಪಡ್ಕೊಳ್ಳುವಂಥ ಒಂದು ಕ್ರಮ ಕೂಡ ಇದೆ. ಹಾಗೆ ಈ ದಿನ ಸೌಂದರ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿ ಕೂಡ ಇರುತ್ತೆ. ಹಾಗಾಗಿ ಮನೆಯ ನವೀಕರಣ ಇರ್ಬೋದು, ಮನೆಯನ್ನು ಈ ದಿನ ನೀವು ಬದಲಾವಣೆ ಮಾಡುವಂಥದ್ದು ಅಥವಾ ಅದರ ಅಂದವನ್ನು ಹೆಚ್ಚಿಸುವಂಥ ಕೆಲವು ಸಾಮಗ್ರಿಗಳನ್ನು ಖರೀದಿ ಮಾಡುವಂಥದ್ದು, ಹಾಗೆ ನಿಮ್ಮ ವೈಯಕ್ತಿಕ ಬದುಕಿನಲ್ಲೂ ಕೂಡ ಕೆಲವೊಂದು ರಂಗರಂಗಿತವಾದಂಥ ವಿಚಾರಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತೀರಿ. ಹಾಗೆ ಈ ದಿನ ಮನೆಯಲ್ಲೇ ಇದ್ದು ಬೇಸರ ಆಗಿದೆ, ಎಲ್ಲಾದರೂ ಹೊರ ಸಂಚಾರ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಮನಸ್ಸಿನಲ್ಲಿರುತ್ತೆ. ಹಾಗಾಗಿ ಒಂದು ಪ್ರಯಾಣ ಮಾಡಬೇಕು, ಕೆಲವೊಂದು ಪ್ರವಾಸಿ ಕ್ಷೇತ್ರಗಳನ್ನು ನೋಡಬೇಕು, ಸ್ನೇಹಿತರನ್ನು ಮಾತಾಡಿಸ್ಬೇಕು, ಬಂಧುಗಳನ್ನು ಭೇಟಿಯಾಗಬೇಕು, ಇಂಥ ವಿಚಾರಗಳು ಈ ದಿನ ನಿಮಗೆ ಆದ್ಯತೆಯಲ್ಲಿ ಇರುತ್ತೆ. ಹಾಗೆ ಈ ದಿನ ಅಧಿಕಾರಿಗಳಿಂದ ನಿಮ್ಮ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಕೆಲವೊಂದು ಪರಿಶೀಲನೆಗಳು ಆಗುವಂಥದ್ದು, ಅದು ನಿಮಗೆ ಉತ್ತಮವಾದಂಥ ಗೌರವವನ್ನು ಕೂಡ ತರುತ್ತೆ. ಏಕೆ ಅಂತ ಹೇಳಿದ್ರೆ ನಿಮ್ಮ ವಿಚಾರವೇ ಈ ದಿನ ಬಹಳ ಪರ್ಫೆಕ್ಟ್ ಆಗಿರುತ್ತೆ. ಹಾಗೆ ಈ ದಿನ ನೀವು ನಿರೀಕ್ಷೆ ಮಾಡಿದಂಥ ವ್ಯಕ್ತಿಯ ಜೊತೆಯಲ್ಲಿ ಸಂಪರ್ಕ ಸಾಧಿಸುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಇನ್ನು ಮಕ್ಕಳ ವಿಚಾರದಲ್ಲಿ ಉತ್ತಮವಾದಂತಹ ಕ್ರಮವನ್ನು ಕೈಗೊಳ್ತೀರಿ, ಒಳ್ಳೆಯ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಭವಿಷ್ಯಕ್ಕೆ ಬೇಕಾಗಿರುವಂಥ ವಿಚಾರಗಳನ್ನು ಈ ದಿನ ಬಹಳ ಮುತುವರ್ಜಿಯಿಂದ ನೀವು ಪರಿಗಣಿಸುವಂಥದ್ದು, ಆ ಬಗ್ಗೆ ಒಂದು ದಿಟ್ಟವಾದ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಆದರೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಸಹಕಾರ ಸಂಪೂರ್ಣವಾಗಿ ನಿಮಗೆ ಸಿಗಬೇಕು. ಅದಕ್ಕಾಗಿ ಕೆಲವೊಂದು ಹೊಂದಾಣಿಕೆಗಳನ್ನು ಕೂಡ ಮಾಡಿಕೊಳ್ಬೇಕಾಗತ್ತೆ. ಕೊಟ್ಟು ತೆಗೆದುಕೊಳ್ಳಬೇಕು, ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇರಬೇಕು. ಇದನ್ನು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ ಈ ದಿನ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಚಂದ್ರ 9ರ ಸ್ಥಾನದಲ್ಲಿದ್ದಾಗ ನಿಮ್ಮ ಆಸೆ, ಆಕಾಂಕ್ಷೆ, ಬಯಕೆಗಳು ಅಷ್ಟೊಂದು ಈಡೇರಲ್ಲ. ಅದರಲ್ಲೂ ಮಿಶ್ರ ಫಲಗಳನ್ನು ನೋಡುವಂಥ ಸಂದರ್ಭ ಇದೆ. ಹಾಗೆ ಈ ದಿನದಲ್ಲಿ ಬಹಳ ಮಟ್ಟಿಗೆ ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ಕೆಲವೊಂದು
ಕೆಲಸಗಳನ್ನು ನೀವು ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗಲ್ಲ. ಏನೋ ಒಂದು ಅಡೆತಡೆ ಇರುವಂಥದ್ದು. ಹಾಗೆ ಈ ದಿನ ನಿಮ್ಮ ನೆರೆಹೊರೆಯವರ ವಿಚಾರದಲ್ಲೂ ಕೂಡ ಸ್ವಲ್ಪ ಜಿಜ್ಞಾಸೆ ಇರುವಂಥ ಸಂದರ್ಭ. ಅವರನ್ನು ಅರ್ಥ ಮಾಡಿಕೊಳ್ಳುವಂಥದ್ದೇ ಬಹಳ ಕಷ್ಟದ ಕೆಲಸ. ಹಾಗಾಗಿನೇ ಬೇರೆಯವರ ಸೈಕಾಲಜಿಯನ್ನು ನೀವು ಸ್ಟಡಿ ಮಾಡುವಂಥದ್ದು, ಅವರ ವರ್ತನೆ ಹೇಗಿರುತ್ತೆ ಅನ್ನೋವಂಥದ್ದನ್ನು ನೀವು ಗಮನಿಸುವಂಥದ್ದು, ಹಾಗೆ ಅವರ ಪ್ರತಿಕ್ರಿಯೆ ನಿಮಗೆ ಯಾವ ರೀತಿಯಲ್ಲಿ ಮನಸ್ಥಿತಿಯನ್ನು ಉತ್ತಮಗೊಳಿಸುತ್ತೆ ಅಥವಾ ಮನಸ್ಥಿತಿಯನ್ನು ಹಾಳು ಮಾಡುತ್ತೆ ಅನ್ನುವಂಥ ವಿಚಾರಗಳು ಈ ದಿನ ಬಹಳಷ್ಟು ಮಟ್ಟಿಗೆ ನಿಮ್ಮನ್ನು ಕಾಡುತ್ತೆ. ಹಾಗೆ ಈ ದಿನ ಸಮಯ ಸ್ಫೂರ್ತಿಯಿಂದ ಕಾರ್ಯವನ್ನು ಸಾಧನೆ ಮಾಡಬೇಕು. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸಮಯ ಪರಿಪಾಲನೆ ಮಾಡಬೇಕು. ಇವೆಲ್ಲವೂ ಕೂಡ ನೀವು ಈ ದಿನ ಮುತುವರ್ಜಿಯಿಂದ ಮಾಡಬೇಕು. ಆದರೆ ಯಾವುದೋ ಕಾರಣಕ್ಕೆ ಇಂಥ ಕೆಲಸಗಳಲ್ಲಿ ಹೆಚ್ಚು ಆಸಕ್ತಿನೂ ಇಲ್ಲ. ಹಾಗೆ ಇದರಿಂದ ಬರುವಂಥ ಫಲಿತಾಂಶಗಳನ್ನು ಅನುಭವಿಸುವಂಥ ಯೋಗ ಕೂಡ ನಿಮಗೆ ಇರಲ್ಲ. ಹಾಗೆ ಈ ದಿನ ಬೇರೆಯವರಿಗಾಗಿ ಹಣವನ್ನು ಖರ್ಚು ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಿಮ್ಮ ಸಂತೋಷಕ್ಕೆ ಮಾಡಲ್ಲ, ನಿಮ್ಮ ಆರೋಗ್ಯಕ್ಕೆ ಹಣ ಖರ್ಚಾಗಲ್ಲ, ಆದರೆ ಬೇರೆಯವರನ್ನು ಓಲೈಸಲಿಕ್ಕಾಗಿಯೇ ಈ ದಿನ ಹಣ ಖರ್ಚಾಗುತ್ತೆ. ಅದರಲ್ಲೂ ನಿಮ್ಮ ಹಿತಶತ್ರುಗಳು, ನಿಮ್ಮ ಸ್ನೇಹಿತರು, ಇವರ ಒಂದು ಒತ್ತಡಕ್ಕೆ ಒಳಗಾಗಿ ಹಣ ಖರ್ಚಾಗುತ್ತೆ. ಪ್ರಯಾಣ ಮಾಡಬೇಕಾಗತ್ತೆ, ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ನೀವು ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ನೀವು ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರ್ರಾಶಿ. ಧನುರ್ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಈ 8ರಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಸ್ವಲ್ಪ ರೀತಿಯಲ್ಲಿ ಕಸಿವಿಸಿ ಇರುವಂಥದ್ದು. ಹಾಗೆ ಈ ದಿನ ತುಂಬ ನಿರಾಸೆ ಇರುವಂಥ ದಿನ ಕೂಡ. ಏಕೆಂದರೆ ಯಾವುದೇ ಕೆಲಸ ಮಾಡಲಿಕ್ಕೆ ಹೋದ್ರೂ ಅದರಿಂದ ಬರುವಂಥ ಫಲಿತಾಂಶ ನಿಮಗೆ ಅಷ್ಟೊಂದು ಸಂತೋಷವನ್ನು ತರಲ್ಲ. ಹಾಗೆ ಈ ದಿನ ಮನಸ್ಸು ನಿಮಗೆ ಸ್ಥಿರ ಇಲ್ಲ. ಆದ್ದರಿಂದಲೇ ನಿಮ್ಮ ಗುರಿಯೂ ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ಹಾಗಾಗಿ ಬೆಳಗ್ಗೆ ಆಲೋಚನೆ ಮಾಡಿದಂಥ ವಿಚಾರ ಮಧ್ಯಾಹ್ನಕ್ಕೆ ಬದಲಾವಣೆ ಆಗಿಬಿಡುತ್ತೆ. ಹಾಗೆ ತೆಗೆದುಕೊಂಡಂಥ ನಿರ್ಧಾರದಲ್ಲೂ ಕೂಡ ಯೂಟರ್ನ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನ ಕೆಲಸ ಕಾರ್ಯಗಳು ಪೂರ್ಣ ಆಗಲ್ಲ. ಪೂರ್ಣ ಆದರೂ ಕೂಡ ಹೆಚ್ಚು ಶ್ರಮ ಪಡಬೇಕು. ಬೇರೆಯವರ ನೆರವನ್ನು ಪಡ್ಕೊಂಡೇ ಅದನ್ನು ಪೂರ್ಣಗೊಳಿಸಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಸ್ವಲ್ಪ ಅಸಡ್ಡೆ ಇರುವಂಥ ದಿನ. ಎಲ್ಲವನ್ನೂ ಕೂಡ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ನೋಡುವಂಥ ಸಂದರ್ಭ ಇದೆ. ಹಾಗಾಗಿನೇ ಕೆಲವು ವ್ಯಕ್ತಿಗಳ, ಕೆಲವು ವಸ್ತುಗಳ ಮೌಲ್ಯಗಳು ನಿಮಗೆ ಈ ದಿನ ಅರ್ಥ ಆಗಲ್ಲ. ಅದನ್ನು ಕಳ್ಕೊಂಡಾಗ ಅರ್ಥ ಆಗತ್ತೆ ಅನ್ನುವಂಥ ವಿಚಾರ ಮನಸ್ಸಿಗೆ ತಡವಾಗಿ ಬರುತ್ತೆ. ಹಾಗಾಗಿನೇ ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಪಶ್ಚಾತ್ತಾಪ ಪಡುವಂಥದ್ದು ಇರುತ್ತೆ. ಕೆಲಸ ಆದಮೇಲೆ ಅಂದ್ಕೊಳ್ತೀರಿ ಹೀಗಾಗಬಾರ್ದಿತ್ತು ಅಂಥೇಳಿ, ಆದರೆ ಮುಂಜಾಗ್ರತೆಯನ್ನು ತೆಗೆದುಕೊಳ್ಳೋ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯ ಭಾವ ಇರುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಈ ದಿನ ಅನಿವಾರ್ಯವಾಗಿ ಮಾಡಬೇಕಾಗಿರುವಂಥ ಪ್ರಯಾಣಗಳೇನಾದರೂ ಇದ್ದರೆ ಅದನ್ನು ಮುಂದೂಡುವಂಥದ್ದು ಬಹಳ ಉತ್ತಮ. ಅದಕ್ಕೆ ಬದಲಾಗಿ ನೀವು ಇರುವ ಸ್ಥಳದಿಂದಲೇ ಕೆಲಸ ಕಾರ್ಯಗಳನ್ನು ನೀವು ನಿರ್ವಹಣೆ ಮಾಡಿಕೊಳ್ಳಿ. ಮ್ಯಾನೇಜರಿಯಲ್ ಸ್ಕಿಲ್ ಚೆನ್ನಾಗಿದೆ, ಆದರೆ ಸ್ವಲ್ಪ ವಿವೇಚನೆ ಬೇಕು. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಿಷಮರ್ದಿನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಪಾರ್ವತಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ದುರ್ಗಾದೇವಿಯ ಸ್ತೋತ್ರ ಹೇಳ್ಕೊಳ್ಳಿ. ನಿಮ್ಮ ಗ್ರಾಮ ದೇವತೆಯ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಇದು 7ನೇ ಮನೆ. ಹಾಗಾಗಿನೇ ಕುಟುಂಬದಲ್ಲಿ ನೆಮ್ಮದಿ ಇದೆ. ಕುಟುಂಬಸ್ಥರ ಸಹಕಾರ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಹಾಗೆ ಈ ದಿನ ನೀವು ಸ್ವಂತ ಪರಿಶ್ರಮದಿಂದ ಏನು ಗಳಿಸ್ತೀರಿ ಅದು ನಿಮಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಬೇರೆಯವರ ನೆರವಿಲ್ಲದೆ ಕೆಲವು ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಇದೆ. ಆದಷ್ಟು ನಿಮ್ಮ ಸ್ವಂತ ಕಾಲ ಮೇಲೆ ನೀವೇ ನಿಲ್ಲಬೇಕು, ನಿಮ್ಮ ಕೈಲಾದ ಕೆಲಸಗಳನ್ನು ನೀವೇ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಬಯಕೆ ಇದೆ. ಅದು ಬಹಳ ಮಟ್ಟಿಗೆ ಈಡೇರುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರ, ಈ ಆದಾಯದ ವಿಚಾರ, ಲಾಭದ ವಿಚಾರ, ಇದರಲ್ಲಿ ತೆಗೆದುಕೊಳ್ಳುವಂಥ ತೀರ್ಮಾನ ಕೂಡ ಮುಂದೆ ಭವಿಷ್ಯಕ್ಕೆ ಉತ್ತಮ ಅವಕಾಶಗಳನ್ನು ಕಲ್ಪಿಸುವಂಥದ್ದು. ಹಾಗಾಗಿನೇ ಈ ದಿನ ಕುಟುಂಬಸ್ಥರ ಸಹಕಾರದೊಂದಿಗೆ, ಅವರ ಸಹಮತದೊಂದಿಗೆ ತೆಗೆದುಕೊಳ್ಳುವಂಥ ನಿರ್ಧಾರಗಳು ನಿಮಗೆ ಯಶಸ್ವಿಯಾಗುತ್ತೆ. ಹಾಗೆ ಈ ದಿನದಲ್ಲಿ ದಾಂಪತ್ಯ ಕ್ಷೇತ್ರದಲ್ಲಿ ಇರುವಂಥ ಯಾವುದೇ ರೀತಿಯ ಮನಸ್ತಾಪಗಳಿರಲಿ, ಯಾವುದೇ ರೀತಿಯ ಕುಂದುಕೊರತೆಗಳಿರಲಿ, ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೂ ಕೂಡ ಅವಕಾಶಗಳಿದೆ. ಹಾಗಾಗಿ ಮನಬಿಚ್ಚಿ ಮಾತಾಡ್ತೀರಿ. ಆ ಮಾತು ಈ ದಿನ ನಿಮ್ಮ ಅಂತರಂಗವನ್ನು ತಿಳಿಸುವಂಥದ್ದು. ನಿಮ್ಮ ಒಳಗೆ ಏನಿದೆ, ನಿಮ್ಮ ಒಂದು ವಿವೇಚನೆ ಏನು, ನಿಮ್ಮ ಒಂದು ಆಸಕ್ತಿಯ ಕ್ಷೇತ್ರ ಯಾವುದು ಅನ್ನೋಂಥದ್ದನ್ನು ಅನಾವರಣ ಮಾಡುತ್ತೆ.
ಹಾಗಾಗಿನೇ ಈ ದಿನ ಬಹಳ ಕ್ಲಾರಿಟಿ ಇರುವಂಥದ್ದು ನಿಮ್ಮ ಜೀವನದಲ್ಲಿ. ಇನ್ನು ಬಹಳ ವಿಶೇಷವಾಗಿ ಈ ದಿನ ಬಹಳ ಜಾಣ್ಮೆಯಿಂದ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ತೀರಿ. ನಿಮ್ಮ ಬುದ್ಧಿವಂತಿಕೆ ಅಲ್ಲಿ ಕೆಲಸ ಮಾಡುತ್ತೆ, ನಿಮ್ಮ ಸಮಯ ಪ್ರಜ್ಞೆ ಅಲ್ಲಿ ಕೆಲಸ ಮಾಡುತ್ತೆ. ಹಾಗಾಗಿನೇ ಈ ದಿನ ಸಮಸ್ಯೆಗಳನ್ನು ಆದಷ್ಟು ಕಡಿಮೆ ಮಾಡ್ಕೊಳ್ತೀರಿ, ಬಹಳ ಸಂತೋಷದಿಂದ ಇರುವಂಥ ಪ್ರಯತ್ನ ಮಾಡ್ತೀರಿ. ಇದಕ್ಕೆ ಭಗವಂತನ ಅನುಗ್ರಹ ಇದೆ. ಹಾಗೆ ಈ ದಿನ ಶಿವಪಾರ್ವತಿಯರ ದರ್ಶನ ಮಾಡಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ತೃಪ್ತಿದಾಯಕವಾದಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ವಿಚಾರಗಳು, ನಿಮ್ಮ ವ್ಯಾಪಾರ ವ್ಯವಹಾರಗಳು, ನಿಮ್ಮ ವೈಯಕ್ತಿಕ ಬದುಕು, ಇದರಲ್ಲಿ ನೀವು ಅಂದುಕೊಂಡಂಥ ರೀತಿಯಲ್ಲಿ ಫಲಿತಾಂಶಗಳು ಸಿಕ್ಕತ್ತೆ. ನೀವು ಮನಸ್ಸಿಗೆ ಏನು ಅಂದ್ಕೊಳ್ತೀರೋ ಅದನ್ನು ಸಾಧನೆ ಮಾಡ್ತೀರಿ. ಅದಕ್ಕೆ ಬೇಕಾದಂಥ ಒಂದು ಪೂರಕ ವಾತಾವರಣ ನಿಮಗೆ ಒದಗಿ ಬರುತ್ತೆ. ಇದ್ದಕ್ಕಿದ್ದಾಗೆ ಅದೃಷ್ಟ ಬಂದು ಒದಗುವಂಥದ್ದು. ಹಾಗಾಗಿನೇ ಕೆಲಸಗಳಿಗೆ ಹೆಚ್ಚು ಶ್ರಮ ಪಡುವಂಥ ಅಗತ್ಯ ಇಲ್ಲ. ಆದರೆ ಈ ದಿನ ಸ್ತ್ರೀಯರ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅವರ ಜೊತೆ ಮಾಡುವಂಥ ವ್ಯವಹಾರಗಳಿರಲಿ, ಈ ಹಣಕಾಸಿನ ವ್ಯವಹಾರ ಬಹಳ ಮುಖ್ಯವಾಗಿ ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಆತ್ಮವಿಶ್ವಾಸ ಎಷ್ಟಿದೆ ಅಂತ ಹೇಳಿದ್ರೆ, ಎಂಥದ್ದೇ ಕಷ್ಟಕರವಾದ ಕೆಲಸ ಆದರೂ ಕೂಡ ಒಂದು ಕೈ ನೋಡ್ತೀನಿ ಅನ್ನುವಂಥ ಒಂದು ವಿಚಾರ ಇರುತ್ತೆ. ಮನಸ್ಸಿದ್ದರೆ ಮಹಾದೇವ. ಹಾಗಾಗಿ ಮನಸ್ಸಿನಂತೆ ಈ ದಿನ ಕೆಲಸಗಳು ಆಗುವಂಥದ್ದು ಇದೆ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಒಂದು ಬಡ್ತಿಯನ್ನು ನಿರೀಕ್ಷೆ ಮಾಡಬಹುದು. ಇನ್ನು ವೇತನ ಆಗಲಿ, ನೀವು ಇಷ್ಟಪಡುವಂಥ ಕೆಲಸ ಕಾರ್ಯಗಳ ಜವಾಬ್ದಾರಿಗಳಾಗಲಿ ನಿಮಗೆ ಬಹಳ ಬೇಗ ಈ ದಿನ ಸಿಕ್ಕತ್ತೆ. ಹಾಗೆ ಈ ದಿನ ಹಿತಶತ್ರುಗಳು ನಿಮ್ಮ ಬಗ್ಗೆ ಆರೋಪವನ್ನು ಮಾಡ್ಬೋದು, ನಿಮ್ಮ ಕಾಲೆಳಿಬೋದು, ಅಥವಾ ನಿಮ್ಮ ಕೆಲಸ ಕಾರ್ಯಗಳಿಗೆ ದಿಕ್ಕು ತಪ್ಪಿಸ್ಬೋದು. ಆದರೂ ಕೂಡ ಬಹಳ ಜಾಣತನ, ಬಹಳ ಚುರುಕುತನದಿಂದ ಅದನ್ನು ನೀವು ನಿಭಾಯಿಸ್ತೀರಿ. ಹಾಗೆ ಈ ದಿನ ಬಹಳ ಶ್ರದ್ಧೆಯ ಕಾರ್ಯ ನಿಮ್ಮ ಕೀರ್ತಿಯನ್ನು ಹೆಚ್ಚಿಸುತ್ತೆ. ಹಾಗಾಗಿ ಈ ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಸಂಪೂರ್ಣವಾಗಿರುತ್ತೆ. ಹಾಗೆ ಈ ದಿನ ಯಾವುದೇ ರೀತಿಯ ಸ್ಪರ್ಧೆಗಳಿರಲಿ, ಚಾಲೆಂಜಸ್ ಇರಲಿ, ಅದನ್ನು ಮೆಟ್ಟಿ ನಿಲ್ಲುವಂಥ ಒಂದು ದಿಟ್ಟತನ ಇದೆ, ಆತ್ಮವಿಶ್ವಾಸ ಚೆನ್ನಾಗಿದೆ, ಧೈರ್ಯ ಇದೆ ಈ ದಿನ. ಹಾಗಾಗಿನೇ ನಿಮ್ಮ ಶತ್ರುಗಳನ್ನು ಕೂಡ ಹಿಂದೆ ಹಾಕಿ ಮುಂದೆ ಹೋಗುವಂಥ ಒಂದು ಪ್ರಚಂಡವಾದಂಥ ಬುದ್ಧಿಶಕ್ತಿ ಇದೆ. ಅದನ್ನು ಕೊಟ್ಟಿರುವಂಥ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿಕೊಳ್ಳಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಜೊತೆಗೆ ಈ ದಿನ ನೀವು ಶನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಪಂಚಮ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಈ ದಿನ ನಿಮ್ಮ ಮನಸ್ಸು ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಹಾಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರ, ಒಂದು ಖರೀದಿ ಮಾರಾಟ, ಇದಕ್ಕೆ ಹೋದರೂ ಕೂಡ ಅಲ್ಲಿ ಮೋಸ ಹೋಗುವಂಥ ಸಾಧ್ಯತೆಗಳಿದೆ. ನಿಮ್ಮ ಮುಗ್ಧತನವನ್ನು ನೋಡೇ ಕೆಲವರು ಮೋಸ ಮಾಡ್ತಾರೆ. ನಿಮ್ಮ ಮೃದು ಸ್ವಭಾವವನ್ನೇ ಕೆಲವರು ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನದಲ್ಲಿ ನಿಮಗೆ ನಷ್ಟ ಆಗುತ್ತೆ, ಮೋಸ ಕೂಡ ಆಗುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಆಹಾರ ವಿಹಾರಾದಿಗಳು ಸ್ವಲ್ಪ ವ್ಯತ್ಯಾಸದಿಂದ ಇರುತ್ತೆ. ಏನೋ ಸಿಕ್ಕಿದ್ದನ್ನು ತಿಂದ್ಬಿಡ್ತೀರಿ. ನಾಲಿಗೆ ರುಚಿಗೆ ಏನೋ ಒಂದು ಆಹಾರದ ಕ್ರಮ ನಿಮಗೆ ಅಪಥ್ಯವಾಗುತ್ತೆ ಈ ದಿನದಲ್ಲಿ. ಹಾಗಾಗಿನೇ ಅನಾರೋಗ್ಯ ಬಹಳ ಬೇಗ ಕಾಡುವಂಥ ಸಂದರ್ಭ ಈ ದಿನ ಇರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಕೆಲವೊಂದು ನಿಯಮಗಳ ಉಲ್ಲಂಘನೆಯ ಕಾರಣ ನೀವು ದಂಡ ತೆರಬೇಕಾದಂಥ ಒಂದು ಸ್ಥಿತಿ ಕೂಡ ಬರಬಹುದು. ಅದು ಸರ್ಕಾರದ ನಿಯಮ ಇರ್ಬೋದು, ಅಥವಾ ನಿಮ್ಮ ಕುಟುಂಬದ ಒಳಗೆ ನಿಯಮಗಳನ್ನು ಪರಿಪಾಲನೆ ಮಾಡಲ್ಲ. ಇದರಿಂದ ಕೂಡ ಕೆಲವೊಂದು ಮಾತಿನ ವಾಗ್ದಂಡನೆ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮಗೆ ಸಿಗುವಂಥ ಅವಕಾಶಗಳನ್ನು ಬೇರೆಯವರು ಬಳಸ್ಕೊಂಡು ಬಿಡ್ತಾರೆ. ಯಾಕೆಂದರೆ ಸ್ವಲ್ಪ ಯಾಮಾರ್ತೀರಿ, ಸ್ವಲ್ಪ ಸಮಯ ಪ್ರಜ್ಞೆ ಕಡಿಮೆ ಇರುತ್ತೆ, ಸೋಮಾರಿತನ ಇದೆ. ಹಾಗಾಗಿನೇ ಬೇರೆಯವರ ಪಾಲಾಗುತ್ತೆ ನಿಮ್ಮ ಒಂದು ತುತ್ತು. ಇದನ್ನು ಸ್ವಲ್ಪ ನೀವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿಯ ಮಾತು ನಿಮ್ಮ ಉತ್ಸಾಹವನ್ನು ಹೆಚ್ಚಿಸುತ್ತೆ. ಆದರೆ ಆ ಮಾತನ್ನು ಕೇಳಿಸ್ಕೊಳ್ಳುವಷ್ಟು ವ್ಯವಧಾನ ನಿಮ್ಮಲ್ಲಿರಲ್ಲ, ತಾಳ್ಮೆ ಇರಲ್ಲ. ಹಾಗಾಗಿ ನಿಮಗೆ ಯಾರು ಮೋಟಿವೇಟ್ ಮಾಡ್ತಾರೆ, ಯಾರ ಮಾತು ನಿಮಗೆ ಇಷ್ಟ ಆಗುತ್ತೆ ಅಂಥದ್ದನ್ನು ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ. ಹಿರಿಯರ ಮಾತನ್ನು ಈ ದಿನ ಕೇಳಿಸ್ಕೊಳ್ಳಿ. ಅವರ ಮಾರ್ಗದರ್ಶನದಂತೆ ನಡೆಯುವಂಥ ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9.
ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾಯಿರಿ, ಭಗವಂತನ ಸ್ಮರಣೆ ಮಾಡ್ತಾಯಿರಿ. ತಮಗೆಲ್ಲ ಒಳಿತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.